mathematics, and topic is limit. Dr. Sri Hari Venkatesh Turgal. Yes. We'll discuss the concept first. ಏನು ಲಿಮಿಟ್ ಅಂದ್ರೆ ಏನು? ತುಂಬಾ ಜನಕ್ಕೆ ಡೌಟ್ ಇದೆ, ಲಿಮಿಟ್ ಅಂದ್ರೆ ಏನು ಅಂತ. ಈ ಐಡಿಯಾನ ಫಸ್ಟ್ ನೀವು ತಿಳ್ಕೋಬೇಕು. ಅದಾದ್ಮೇಲೆ ನಾನು ವಾಪಸ್ಸು ಕ್ವಶನ್ಗೆ ಬರ್ತೀನಿ. ಅದು ಹೋಗಿನ ಮುಂಚೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬಂದಿದೆ ಅಂತ ನೋಡೋಣ. 2014 ಅಲ್ಲಿ, 2015 ಅಲ್ಲಿ, 2016 ಅಲ್ಲಿ 111 ಕ್ವಶನ್ಸ್. 2017 1 ಕ್ವಶನ್. ಯು ಕ್ಯಾನ್ ಪುಟ್ ಇಟ್ ಇನ್ ಚಾಟ್. ಏನೇ ತರದ ಕ್ವಶನ್ಸ್ ಇದ್ರು ಚಾಟ್ ಅಲ್ಲಿ ಹಾಕಿ. 2018 it is 1 question. 19 1 question. 2020 1 question. and 2021 ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 2 ಬರ್ಬೋದು ಈ ಸರಿ ಅಂತ. ಯಾಕೆ ಇರ್ಬೋದು? ಯಾಕೆ ಅಂತಂದ್ರೆ ಎಷ್ಟೋ ಟಾಪಿಕ್ಗಳಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ, ಮತ್ತೆ ತುಂಬಾ ವೇಟೇಜ್ ಇರುವಂತ ಟಾಪಿಕ್ ಇದು. ಸೊ ಹಾಗಾಗಿ ಐ ಆಮ್ ಎಕ್ಸ್ಪೆಕ್ಟಿಂಗ್ 100% 1 question in 2021 or it may be 2. ಒಂದು ಈ ಕಾನ್ಸೆಪ್ಟ್ ಅನ್ನ ನಾವು ಅನಲೈಸ್ ಮಾಡೋಣ. ಎಲ್ಲರೂ ಸೀರಿಯಸ್ ಇದನ್ನ ಫಾಲೋ ಮಾಡ್ಬೇಕಾಯ್ತಾ? ನನ್ಗೆ ಗೊತ್ತಿಲ್ಲ ನಿಮ್ಗೆ ಈ ತರ ಹೇಳಿರ್ತಾರ ಇಲ್ವಾ ಅಂತ. ಲಿಮಿಟ್ ಅಂದ್ರೆ ಈ ತರ ಇದೆ ಅಂತ ಅವ್ರು ಹೇಳಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಬ್ಯೂಟಿಫುಲ್ ಐಡಿಯಾ. ನೀವು ಇಮ್ಯಾಜಿನೇ ಮಾಡಿರಲ್ಲ ಲಿಮಿಟ್ ಅಂದ್ರೆ ಹೀಗೂ ಉಂಟಾ ಅಂತ. ಆ ಕಾನ್ಸೆಪ್ಟ್ ನ ಜೊತೆಗೆ ನಾನು ಶಾರ್ಟ್ ಕಟ್ಸ್ಗಳು ಇವನ್ನೆಲ್ಲದನ್ನೂ ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಗ್ಬೋದಾ? ರೈಟ್. ಏನು ಲಿಮಿಟ್ ಅಂದ್ರೆ? ನಿಮ್ಗೆಲ್ಲ ಗೊತ್ತಿದ್ಯಾ? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಗೊತ್ತಾ ನಿಮ್ಗೆ? ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಅಂತ. ನೋಡಿ, ಲೆಂತ್ ಇಂಟು ಬ್ರೆಡ್ತ್, ಹೌದಲ್ವಾ? ಲೆಂತ್ ಇಂಟು ಬ್ರೆಡ್ತ್ ಅನ್ನ ನಾವು ತಗೊಂಡ್ರೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಸಿಕ್ಬಿಡುತ್ತೆ. ಏರಿಯಾ ಆಫ್ ಎ ಸರ್ಕಲ್ πr². ಚೆನ್ನಾಗಿ ಬಯಾಟ್ ಮಾಡಿದೀವಿ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಏರಿಯಾ ಆಫ್ ಎ ಸರ್ಕಲ್ ಕಂಡುಹಿಡಿಲಿಕ್ಕೆ ಎಷ್ಟೋ ಸಾವಿರಾರು ವರ್ಷಗಳು ತಗೊಂಡ್ಬಿಟ್ರು. ನಿಂತು ಹೋಗ್ಬಿಟ್ಟಿತ್ತು ಪೂರ್ತಿ. ಆ ಏರಿಯಾ ಅನ್ನೋ ಕಾನ್ಸೆಪ್ಟ್ ಬಂದ್ಮೇಲೆ ಏರಿಯಾ ಆಫ್ ಎ ಸರ್ಕಲ್ ಬರಕ್ಕೆ ಇರುವಂತ ಆ ಗ್ಯಾಪ್ ಇದೆಯಲ್ಲ, ಸಿಕ್ಕಾಬಿಟ್ಟೆ ದಿವಸ. ಯಾಕೆ ಹೇಳಿ? ಅದ್ರಲ್ಲಿ ಒಂದು ಟರ್ಮ್ ಇದೆ ನೋಡಿ ಇಲ್ಲಿ, ಪೈ ಅಂತ ಹೇಳಿ. ಅದು ಕಾರಣ ಆಯ್ತು. ಆ ಪೈ ಅನ್ನೋ ವ್ಯಾಲ್ಯೂ ಇಂಟ್ರೊಡ್ಯೂಸ್ ಆಗೋ ತನಕ ನಮ್ಗೆ ಏರಿಯಾ ಆಫ್ ಎ ಸರ್ಕಲ್ನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನಾನ್ ನಿಮ್ಗೆ ಈಗ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಲಿಮಿಟ್ ಅಂದ್ರೆ ಹೇಗೆ ಅದ್ರದ್ದು ಒಂದು ಐಡಿಯಾ ಏನು, ಒಂದು ಯೋಚನೆ, ಆ ಐಡಿಯಾನ ಮಾತ್ರ ಹೇಳ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಅಷ್ಟೊಂದು ಆ ಎನರ್ಜಿ ಬೇಕು ಆಕ್ಚುಲಿ. ಇದು ಗೊತ್ತಿದ್ರೆ ನಾನು ಹೇಳ್ತಾ ಇರೋದು ಕಾನ್ಸೆಪ್ಷುಯಲ್ ಕ್ವಶನ್ಸ್ಗಳನ್ನ ನೀವು ವಿದಿನ್ ನೋ ಟೈಮ್ ಆನ್ಸರ್ ಮಾಡ್ತೀವಿ. ದಟ್ ಈಸ್ ಟ್ರೂ. ಮುಂದಕ್ಕೆ ಹೋಗೋಣ. ನಾನು ಏನ್ ಮಾಡ್ತಾ ಇದ್ದೀನಿ ಈಗ, ಏರಿಯಾ ಆಫ್ ಎ ಸರ್ಕಲ್ನ ಕಂಡುಹಿಡಿಲಿಕ್ಕೆ. ಏರಿಯಾ ಆಫ್ ಎ ಸರ್ಕಲ್ ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ಬೋದು ನಿಮ್ಗೆ. ಏರಿಯಾ ಆಫ್ ಎ ಸರ್ಕಲ್ ಫೈಂಡ್ ಔಟ್ ಮಾಡಕ್ಕೆ ಏನೇನೋ ಮಾಡಿಸಿರ್ತಾರೆ ಆ ಆಕ್ಟಿವಿಟೀಸ್. ಕೆಲವೊಂದ್ ಕಡೆ ಬಯಾಟ್ ಮಾಡ್ಕೊಳ್ರಪ್ಪ, πr² ಅಂತ ಬಯಾಟ್ ಮಾಡ್ಬಿಡಿ ಅಂತ ಹೇಳಿರ್ತಾರೆ. ನಾನು ಅದನ್ನ ಒಂದು ಐಡಿಯಾ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟು ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ 4 ಡಿವಿಷನ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಮಕ್ಕಳೇ, 1 2 ಈ ಪೀಸ್ ಅನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಏನು ಪ್ರಯತ್ನ ಮಾಡ್ತಾ ಇದ್ದೀನಿ? ಲಿಮಿಟ್ ಅಂದ್ರೂ ಇದೇ ತರನೇ. ಒಂದು ಸರ್ಕ್ಯುಲರ್ ಆಗಿರುವಂತದ್ನ 4 ಪೀಸ್ ಮಾಡಿ ಅದನ್ನ ರೆಕ್ಟ್ಯಾಂಗಲ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗ್ಬೋದಾ? 2 ಪೀಸ್ ಇಲ್ಲ ಆಯ್ತು, ಇನ್ನು 2 ಪೀಸ್ ಇಲ್ಲಿದೆ. ಆ 2 ಪೀಸ್ನ ಇಲ್ಲಿ ಇಡ್ತೀನಿ. ಏನೋ ಒಂದು ಸ್ವಲ್ಪ ವಿಚಿತ್ರವಾದ ಒಂದು ಡಯಾಗ್ರಾಮ್ ಬಂತು. ಸರ್ಕಲ್ದೇನ ಫೈಂಡ್ ಔಟ್ ಮಾಡ್ಬೋದಿತ್ತು, ಇದ್ರದಲ್ಲಿ ಮಾಡಕ್ಕಾಗತ್ತೆ ಅಂತ ಅನ್ನಿಸ್ಬೋದು ನಿಮ್ಗೆ. ಈ ಏರಿಯಾ ಫೈಂಡ್ ಔಟ್ ಮಾಡ್ಲಿಕ್ಕೆ ನೋಡಿ, ಈ ತರ ಡೂಮ್ ಇದೆಯಲ್ಲ, ಡೂಮ್. ಈ ಡೂಮ್ ಇರೋದ್ರಿಂದ ನಮ್ಗೆ ಏರಿಯಾನ ಕಂಡುಹಿಡಿಯಕ್ಕೆ ಕಷ್ಟ ಆಗ್ತಾ ಇದೆ ಆಕ್ಚುಲಿ. ಇದು ಸ್ಟ್ರೈಟ್ ಆಗೋ ತರ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಅದನ್ನ ನೋಡಿ, ಇದರ ಬೇಸ್ ಇದೆಯಲ್ಲ, ಅದು πr ಇರುತ್ತೆ. ಯಾಕೆ? ಇದೇ ತರದ 4 ಪೀಸ್ ತಾನೇ ಇರೋದು. ನೋಡಿ, ಈ 2 ಪೀಸ್ನ ಇಲ್ಲಿ ಬರ್ದೀನಿ.
ರೈಟ್. ಈ ಎಲ್ಲಾ ಪೀಸ್ಗಳನ್ನ ನಾನು ಈ ತರ ತಗೊಂಡ್ಬಂದಿದ್ದೀನಿ. ಟೋಟಲ್ ಏನಾಗತ್ತೆ ಹೇಳಿ, ಕೆಳಗಡೆ ಬೇಸ್ ಇದೆಯಲ್ಲ ಇದೆಲ್ಲ ಸರ್ಕಂಫರೆನ್ಸ್. ಇದು ನೋಡಿ, ಇದು ಸರ್ಕಂಫರೆನ್ಸ್. ಟೋಟಲ್ ಏನಾಗುತ್ತೆ 2πr. ಅದಕ್ಕೆ ಇದ್ರ ಅರ್ಧ πr. ಯಾಕೆ πr ಬಂತು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದು ರೇಡಿಯಸ್, ಸ್ಲ್ಯಾಂಟ್ ಆಗಿದ್ರು ರೇಡಿಯಸ್, ಸೆಂಟರ್ ಇಂದ ಅಲ್ಲಿ ಜಾಯಿನ್ ಮಾಡಿದ್ರು ಇದು ರೇಡಿಯಸ್. ಹಾಗಾದ್ರೆ πr ಇಂಟು ಆರ್ ಬಿಕಮ್ಸ್ πr ಸ್ಕ್ವೇರ್ ಅಂತ ನಾವು ಅನ್ಕೋಬಹುದು. ಇದನ್ನ ನಾನು ಏನ್ ಮಾಡ್ತೀನಿ, ಈ ತರ ಮಾಡಿದ್ರೆ ನಿಮ್ಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಬರಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನೋಡಿ, ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ, 8 ಸ್ಲೈಸ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಈ ತರ 8 ಸ್ಲೈಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನ್ ಗೊತ್ತಾ ಮಕ್ಕಳೇ? 1 2 3 4 1 2 3 4 8 ಪೀಸ್ ಇದೆ ನೋಡಿ. ಸ್ವಲ್ಪ ರೆಕ್ಟಾಂಗಲ್ ತರ ಅಂತ ನಾನು ಅನಿಸ್ತಾ ಇದೆ, ಸ್ವಲ್ಪ ರೆಕ್ಟಾಂಗಲ್ ತರ ಅಂತ ಅನ್ಸುತ್ತೆ. ಅಂದ್ರೆ ಇದರಿಂದ ನಂಗೆ ಒಂದ್ ಸತ್ಯ ಗೊತ್ತಾಯ್ತು. ಏನಂತ? ಏನ್ ಸತ್ಯ ಗೊತ್ತಾಯ್ತು ನನಗೆ? ಈ ತರ ರೆಕ್ಟಾಂಗಲ್ ಆಗೋ ತರ ಮಾಡ್ಬೇಕು. ರೆಕ್ಟಾಂಗಲ್ ಆಗ್ಲಿಕ್ಕೆ ನಂಬರ್ ಆಫ್ ಪೀಸಸ್ ನ ಜಾಸ್ತಿ ಮಾಡ್ಬೇಕು ಅನ್ನುವಂತ ವಿಚಾರ ಗೊತ್ತಾಯ್ತು. ಎಷ್ಟೋ ಜನಕ್ಕೆ ಇನ್ಫಿನಿಟಿ ಅಂದ್ರೆ ಆಗಲ್ಲ, ಬಟ್ ನಿಮ್ಗೆ ಇವತ್ತು ಇನ್ಫಿನಿಟಿ ಮೇಲೆ ತುಂಬಾ ಖುಷಿ ಆಗುತ್ತೆ. ನೋಡಿ ಹೇಗಿದೆ ಅಂತ ಕಾನ್ಸೆಪ್ಟ್. 8 ಪೀಸ್ ಮಾಡಿದ್ರೆ ಸ್ವಲ್ಪ ರೆಕ್ಟಾಂಗಲ್ ತರ ಅಂತ ಅನಿಸ್ತಾ ಇದೆ. ಮುಂದೆ ಹೋಗ್ತೀನಿ ನೋಡಿ. ರಿಪೀಟ್ ವಿತ್ ಮೋರ್ ನಂಬರ್ ಆಫ್ ಸ್ಲೈಸಸ್, 3 ಸ್ಲೈಸಸ್. 4ಕ್ಕಿಂತ ಹೆಚ್ಚಿಗೆ ಮಾಡಿದಾಗ ನೋಡಿ, ಸ್ವಲ್ಪ ಚೆನ್ನಾಗಿ ಏನು ರೆಕ್ಟಾಂಗಲ್ ತರ ಅಂತ ಅನಿಸ್ತಾ ಇದೆ. ಒಂದ್ ಸ್ವಲ್ಪ ಇದೆ, ಒಂದು ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಬ್ಯೂಟಿಫುಲ್ ಐಡಿಯಾ. ಲಿಮಿಟ್ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅಂತ ಕಾನ್ಸೆಪ್ಟ್ ನೀವು ಎಲ್ಲೂ ಓದಿರಲ್ಲ, ಅಂತ ಐಡಿಯಾ ಅದು. ಮತ್ತೆ ಅದು ಅರ್ಥ ಮಾಡ್ಸೋದು ಅಷ್ಟೇ ಕಷ್ಟ ಇದೆ. ನನ್ನೊಂದು ಪ್ರಯತ್ನ ಇದು ಸಣ್ಣದು, ನೀವು ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ಗ್ರೇಟ್. ಈ ತರ ಸ್ಟ್ರೈಟ್ ಆಗಿ ಬರೋದು ಬಿಡಿ, ತುಂಬಾ ಕಷ್ಟ. ತುಂಬಾ ಸ್ಟ್ರೈಟ್ ಬರೋದು ಇಂಪಾಸಿಬಲ್ ಆಕ್ಚುಲಿ. ಅಂದ್ರೆ ಆ ಥರದ್ದು ಎಷ್ಟೋ ಇದೆ ಜಗತ್ತಲ್ಲಿ, ನೇಚರಲ್ಲಿ ಆ ಥರದ್ದು ಎಷ್ಟೋ ಇದೆ ಅಂತ ಅರ್ಥ. ನೋಡೋಣ ಅದು ಹೇಗಿದೆ ಅಂತ. ಆಗ್ಬೋದಾ? ಈ ತರ ನಂಬರ್ ಆಫ್ ಪೀಸಸ್ ಮಾಡಿದ್ಮೇಲೆ ಸ್ವಲ್ಪ ರೆಕ್ಟಾಂಗಲ್ ತರ ಕಾಣಿಸುತ್ತೆ. ಹೌದಾ? ಓಕೆ, ನಾನು ಇದನ್ನು ಇನ್ನೂ ಚೆನ್ನಾಗಿ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನೋಡಿ. ನಾವು ಲೆಟ್ ಮಿ ಚೆಕ್. ನಾವು ವಾಟ್ ಅಬೌಟ್ ನಾವು ಗುಡ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ವೆರಿ ಹ್ಯಾಪಿ. ಸೊ ಏನಂದ್ರೆ ಈ ತರ ಇಂಟ್ರಾಕ್ಷನ್ ಬೇಕು. ನಾನು ಇದನ್ನ ಆನ್ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಜಾಸ್ತಿ. ಮ್ಯೂಟ್ ಮಾಡಿ ಮಾತಾಡೋಣ ಕೊನೆಯಲ್ಲಿ. ಎಸ್, ಐ ಥಿಂಕ್ ನೌ ಯು ಕ್ಯಾನ್ ಸಿ ಹಿಯರ್. ಲೆಟ್ ಮೀ ಟೇಕ್ ಎ ಸರ್ಕಲ್. ಎಂತ ಐಡಿಯಾ ನೋಡಿ. ಈ ತರ ನೀವು ಈ ತರ ಡೈಮೆನ್ಷನ್ ಅಲ್ಲಿ ಯೋಚನೆ ಮಾಡಿರಲ್ಲ. ಒಂದು ಸರ್ಕಲ್ ನ ತಗೋತಾ ಇದ್ದೀನಿ ನಾನು. ಎಷ್ಟು ಭಾಗ ಮಾಡಿದ್ದೀನಿ? 6 ಪೀಸಸ್ ಮಾಡಿದ್ದೀನಿ. ಈ 6 ಪೀಸಸ್ನ ನಾನೀಗ ಓಪನ್ ಮಾಡ್ತೀನಿ. 6 ಪೀಸ್ನ ಓಪನ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ, ಪೀಸ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಆಗ್ಬೋದಾ? ಇದರ ಸರ್ಕಂಫರೆನ್ಸ್ ನ ಫಸ್ಟ್ ಕವರ್ ಮಾಡ್ತೀನಿ. ಸರ್ಕಂಫರೆನ್ಸ್ ನೋಡಿ, ಸರ್ಕಂಫರೆನ್ಸ್ ನ ಕವರ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಇಲ್ಲೊಂದು ಲೈನ್ ಬಂತು ನೋಡಿ, ಲೈನು ನೋಡಿ, ಸರ್ಕಂಫರೆನ್ಸ್ ಇದು. ಈ ಸರ್ಕಂಫರೆನ್ಸ್ ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಓಪನ್ ಮಾಡ್ತಾ ಇದ್ದೀನಿ, ಸರ್ಕಂಫರೆನ್ಸ್ ನ ಓಪನ್ ಆಯ್ತು. ಓಪನ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಇದು ಆಕ್ಚುಯಲ್ ಸರ್ಕಂಫರೆನ್ಸ್. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಓಪನ್ ಮಾಡ್ತೀನಿ ಈ ತರ ನೋಡಿ. ಆದ್ರೂ ಸಹಿತ ನನಗೆ ಪೂರ್ತಿ ಬಂದಿಲ್ಲ ನೋಡಿ. ಇಲ್ಲಿ ಪೂರ್ತಿ ಸರ್ಕಂಫರೆನ್ಸ್ ಕವರ್ ಆಗಿಲ್ಲ. ಯಾಕೆ? ಈ ಕೆಳಗಡೆ ಡೂಮ್ ಇದೆಯಲ್ಲ, ಡೂಮ್ ಕೆಳಗಡೆ 1 2 3 4 5 6 6 ಡೂಮ್ಗಳಿದಾವಲ್ಲ, ಅದನ್ನೆಲ್ಲ ತಗೊಂಡೋಗಿ ನೀವು ಅಲ್ಲಿ ಕೊನೆಯಲ್ಲಿ ಈ ಜಾಗದಲ್ಲಿ ನೀವು ಸೇರಿಸ್ಬಿಟ್ರೆ ಸಖತ್ತಾಗಿ ಒಂದು ಸರ್ಕಂಫರೆನ್ಸ್ ಕವರ್ ಆಗುತ್ತೆ. ಆದ್ರೆ ಈ ಲೆಂತ್ ಅನ್ನ ನಾನು ಬೇಕಾದ್ರೆ ಕಡಿಮೆ ಮಾಡಿಸ್ತೀನಿ. ಯಾವಾಗ? ನಂಬರ್ ಆಫ್ ಪೀಸ್ ನ ಜಾಸ್ತಿ ಮಾಡಿದಾಗ ನೋಡಿ. ಇಲ್ಲಿ ನಂಬರ್ ಆಫ್ ಪೀಸ್ ಕಡಿಮೆ ಆದಾಗ ದೂರ ಇದೆ. ಯು ಕ್ಯಾನ್ ಅಬ್ಸರ್ವ್ ಎಟ್ ದ ಎಂಡ್ ನೋಡಿ. ಈಗ ಕವರ್ ಆಗ್ತಾ ಇದೆ ನಂಬರ್ ಆಫ್ ಪೀಸಸ್ ಜಾಸ್ತಿ ಆದಾಗೆ ನೋಡಿ.
ಈಗ ನಾನು ಏನ್ ಮಾಡಕ್ ಹೊರಟಿದ್ದೀನಿ, ಈ ಪೀಸ್ಗಳನ್ನ ಕಂಬೈನ್ ಮಾಡಿ ನಾನು ಒಂದು ರೆಕ್ಟಾಂಗಲ್ ಬರೋ ತರ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೀನಿ. ನೋಡಿ, ಅಬ್ಬಾ ನೋಡಕ್ಕೆ ರೆಕ್ಟಾಂಗಲ್ ತರ ಅಂತೂ ಅನ್ನಿಸ್ತಾ ಇಲ್ಲ. ಇನ್ನೊಂದು ಮೀನಿಂಗ್ ಅರ್ಥ ಆಗ್ಬೇಕು ಲಿಮಿಟ್ ಅಂದ್ರೆ, ಈ ಕೆಲಸ ಮಾಡ್ಬೇಕು, ತುಂಬಾ ಟೈಮ್ ಇದೆ, ನೀವು ಅರ್ಥ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ನಿಮ್ಮ ಮುಂದೆ ಇಂಜಿನಿಯರಿಂಗ್ ಇದೆಯಲ್ಲ, ನೀವು ಅರ್ಥ ಆಗಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಸಿನ್ಸಿಯರ್ ಪ್ರಯತ್ನ ಏನಂದ್ರೆ, ನನ್ನ ಹತ್ರ ಓದಿದ್ದೀರಾ ನೀವು ಮುಂದೆನೋ ನೆನ್ಸ್ಕೋಬೇಕು, ಓ ಕ್ಯಾಲ್ಕುಲಸ್ ನಮ್ ಸರ್ ಹೇಳ್ಕೊಟ್ಟಿದ್ರು ನೋಡಿ, ನಮ್ಗೆ ಇಲ್ಲೂ ಯೂಸ್ ಆಯ್ತು, ನಾನು ಹೆಂಗ್ ಓದಿದ್ದು ಗೊತ್ತಿಲ್ಲ ಬೋರ್ಡ್ ಎಕ್ಸಾಮ್ಗೆ, ಬಟ್ CET ಹೋದಾದ್ಮೇಲೆ ಇಷ್ಟೆಲ್ಲ ಉಪಯೋಗ ಆಯ್ತು ಅಂತ ನಾನು ನೆನ್ಸ್ಕೋಬೇಕು. ಆ ತರ ಕೆಲಸ ಮಾಡ್ತೀನಿ ನನಗೆ. ನೋಡಿ ಇಲ್ಲಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದು ರೆಕ್ಟಾಂಗಲ್ ತರ ಇಲ್ಲ, ನಂಬರ್ ಆಫ್ ಪೀಸಸ್ ನಾನು ಜಾಸ್ತಿ ಮಾಡ್ತೀನಿ. ಆಗ್ಬೋದಾ? ನಂಬರ್ ಆಫ್ ಪೀಸಸ್ ಜಾಸ್ತಿ ಮಾಡ್ತೀನಿ. ನೋಡಿ ಹಾಗೆ ಒಂದ್ಸರಿ, ಎಸ್, I'll come back and I'll make it number of pieces more now, right? ನೋಡಿ ಜಾಸ್ತಿ ಮಾಡಿದೀನಿ ನಂಬರ್ ಆಫ್ ಪೀಸಸ್ ನ. ಈಗ ಇದನ್ನ ಓಪನ್ ಮಾಡ್ತೀನಿ. ಎಲ್ಲ ತಗೊಂಡ್ಬಂದು ಒಳಗಡೆ ಒಂದ್ರೊಳಗಡೆ ಕೂರಿಸ್ತೀನಿ. ನಾವು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಏನಿದು, ಏನು ರೆಕ್ಟಾಂಗಲ್. Now I want to make more number of pieces. ನೋಡಿ ಈಗ ನೋಡಿ, ಸೇಮ್ ಪಕ್ಕಾ ರೆಕ್ಟಾಂಗಲ್. ಏನು ಇದರ ಅರ್ಥ ಏನು? It is very, very simple. Now I'll go to limit. Limit ಅಂದ್ರೆ ಏನು ಅಂತ ಈಗ ಹೇಳ್ತೀನಿ ನೋಡಿ. ಇದು ನಿಮ್ಮ ಕಣ್ಣನ್ನ ತೆರೆಸುತ್ತೆ. Yeah. Now you will see a different dimension. Yes. Thank you. ಈ ತರ ನಂಗೆ ಚಾಟಲ್ ರೆಸ್ಪಾಂಡ್ ಮಾಡ್ಬಿಟ್ರೆ ಇನ್ನು ಏನೇನೋ ಮಾಡ್ಬಿಡ್ಬೋದು. ಓಕೆ, ನೋಡಿ ಈಗ ನೀವು ನೋಡ್ತಾ ಇದ್ದೀರಾ, ಏನ್ ಅರ್ಥ ಇದ್ರದು? ಇದನ್ನ ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡು ಅಂತ. ಇನ್ಫೈನೈಟ್ ಪೀಸಸ್ ಮಾಡು ಅಂತ ಸಾಧ್ಯನೇನ್ರಿ? ಕಟ್ ಮಾಡಿ ಸಣ್ಣ ಪೀಸ್ ಮಾಡ್ತೀನಿ. ಎಷ್ಟು ಅಂತ ಮಾಡಕ್ಕಾಗತ್ತೆ? ನಾನು ಸಾಯ ತನಕನೂ ಪೀಸ್ ಮಾಡ್ತೀನಿ, ಆಗುತ್ತೇನ್ರಿ? ಇನ್ಫಿನಿಟಿಗೇನು ಒಂದು ಅರ್ಥ ಇದೆಯೇನ್ರಿ? ಇಷ್ಟು ದಿವಸ ನಮ್ಗೆ ಇನ್ಫಿನಿಟಿ ಅಂದ್ರೇನೆ ಗೊತ್ತಾಗ್ಲಿಲ್ಲ. ನಾನು ಸಾಯ ತನಕ ಇದನ್ನ ಸಣ್ಣ ಪೀಸ್ ಮಾಡ್ತೀನಿ. ಅಷ್ಟು ಸಣ್ಣ ಪೀಸ್ ಮಾಡಿದ್ಮೇಲೆ ಒಂದು ರೆಕ್ಟಾಂಗಲ್, ಒಂದು ಸರ್ಕಲ್ ನಾವು ಆಗ ಕಾಣಿಸುತ್ತೇನೋ, ಆದ್ರೂ ಕಾಣಿಸಲ್ಲ. ಇನ್ಫಿನಿಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ಫಿನಿಟಿನ ನೀವು ಫೀಲ್ ಮಾಡಿ. ಈ ಕೇಸಲ್ಲಿ ಇದು ಯಾವತ್ತಿಗೂ ಒಂದು ರೆಕ್ಟಾಂಗಲ್ ಆಗಲ್ಲ. ಇದನ್ನ ಎಷ್ಟೇ ಸಣ್ಣ ಪೀಸ್ ಮಾಡಿ, ನಿಮ್ಗೆ ಗೊತ್ತಿರೋ ಸತ್ಯ ಇದು, ಹೌದಾ ಇಲ್ವೋ? ಎಷ್ಟೇ ಸಣ್ಣ ಪೀಸ್ ಮಾಡಿ, ಇದಂತೂ ಯಾವುದೇ ಕಾರಣಕ್ಕೂ ರೆಕ್ಟಾಂಗಲ್ ಆಗಲ್ಲ, ಅದು ನಮ್ಗೆ ಗೊತ್ತಿರೋ ಸತ್ಯ. ಆದ್ರೂ ಸಹಿತ ಮುಂದೆ ಹೋಗಿ ಇದು ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡ್ತಿರಲ್ಲ, ಇಮ್ಯಾಜಿನ್ ಮಾಡ್ತಿರಲ್ಲ, ಅದು ಲಿಮಿಟ್. ಅಷ್ಟು ನಿಮ್ಗೆ ಇಮ್ಯಾಜಿನ್ ಮಾಡುವಂತ ಶಕ್ತಿ ಇದ್ರೆ ಅವಾಗ ನಾವ್ ಇದನ್ನ ಏನಂತ ಹೇಳ್ಬೋದು, ನಿಮ್ಗೆ ಲಿಮಿಟ್ ಅರ್ಥ ಆಯ್ತು ಅಂತ ಹೇಳ್ಬೋದು. ಇದು ನಿಮ್ಗೆ ಇದು ಅರ್ಥನೇ ಆಗಲ್ಲ ಇಲ್ಲಿ ಯಾವತ್ತಿಗೂ. ಆ ಇಮ್ಯಾಜಿನೇಷನ್ ಅರ್ಥ ಆಗ್ತಿದ್ಯಾ? ಈ ತರ ಸಣ್ಣ ಪೀಸಸ್ ಮಾಡಿ ಮುಂದೆ ಏನಾಗಬಹುದು ಅನ್ನೋದನ್ನ ಊಹೆ ಮಾಡಿ ನೀವು ಆನ್ಸರ್ ಹೇಳ್ತಿರಲ್ಲ, ಅದನ್ನ ನಾವು ಲಿಮಿಟ್ ಅಂತ ಕರಿತೀವಿ. ಟೆಲ್ ನಾವು ಇನ್ ಏನ್ ಡೌಟ್ ನಿಮ್ಗೆ ಈ ಕಾನ್ಸೆಪ್ಟ್ ಮೇಲೆ? ಎಸ್ ಅಮಿತ್ ಈಶಾ ಪಾಟೀಲ್ ಏನಾದ್ರು ಇದ್ರೆ ಕೇಳ್ರೋ. ಸರ್ ವೈ ಶುಡ್ ವಿ ಕಾಲ್ ಇಟ್ ಅಸ್ ಲಿಮಿಟ್ ಸರ್? ಲಿಮಿಟ್ ಅಂತ ನೋಡಿ. ಈಗ ಆಕಾಶ್ ಒಳ್ಳೆ ಕ್ವಶನ್ ಕೇಳಿದೆ ನೀನು. ಮನೇಲೆಲ್ಲ ಬೈತಿರ್ತಾರೆ, ಒಂದ್ ಲಿಮಿಟ್ ಇಲ್ದಂಗೆ ಬೆಳೆದ್ಬಿಟ್ಟಿಯ ನೀನು. ಬೈತಾರ ಇಲ್ವಾ? ಅಂದ್ರೆ ಏನರ್ಥ? ಒಂದು ದ ಫೈನಲ್ ಥಿಂಗ್ ಅಂದ್ರೆ ಏನು, ನೆಕ್ಸ್ಟ್ ನಾವು ಹೋಗಿ ಈ ತರ
ಆಗೋದು ಅಂತ ಅರ್ಥ. ಅಂದ್ರೆ ಮುಂದೆ ಹೋಗಿ ನೀವು ಏನಾಗ್ತೀರಾ ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋದು, ಅದನ್ನ ನಾವೇನಂತ ಕರಿತೀವಿ ಲಿಮಿಟ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಇಲ್ಲೊಂದು ಫ್ರಿಡ್ಜ್ ಇದೆ. ಫ್ರಿಡ್ಜ್ ಒಳಗಡೆ ಐಸ್ ಕ್ರೀಮ್ ಇದೆ. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ನಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಓಕೆ, ನೀವು ಇಲ್ಲಿಂದ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನೀವು ಯಾರೋ ಬಂದು ನಿಮ್ಮನ್ನು ಕೇಳ್ತಾರೆ, ಇಲ್ಲಿ ನಿಂತ್ಕೊಂಡು, ಎಲ್ಲಿ ಹೋಗ್ತಿದ್ಯಾ ಅಂತ. ನೀವೇನ್ ಹೇಳ್ತಿದ್ದೀರಾ? ನಾನು ಐಸ್ ಕ್ರೀಮ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ನೀವು ಹೇಳ್ತೀರಾ. ಇದರಲ್ಲಿ ನಿಮ್ಮ ಫೈನಲ್ ಔಟ್ಪುಟ್ ಏನು? ಐಸ್ ಕ್ರೀಮ್. ಫೈನಲ್ ಆಗಿ ಬರುತ್ತಲ್ಲ ಅದು ಐಸ್ ಕ್ರೀಮ್. ಆದ್ರೆ ಈ ಜರ್ನಿ ನೋಡಿ, ಹಿಂಗ್ ಹೋಗ್ತಿರಲ್ಲ, ಇದು ನೀವು ಇದನ್ನ ಹೋಗಿ ತಗೋತೀರಾ, ಐಸ್ ಕ್ರೀಮ್ ನ ತಗೋತೀರಾ ಇಲ್ವಾ ನಂಗೆ ಗೊತ್ತಿಲ್ಲ. ಆದ್ರೆ ಈ ಫೈನಲ್ ಆನ್ಸರ್ ಏನು? ಐಸ್ ಕ್ರೀಮ್. ನೀವು ಐಸ್ ಕ್ರೀಮ್ ಹತ್ರ ಬರ್ಬೋದಿಲ್ಲಿ, ಫ್ರಿಡ್ಜ್ ನ ಓಪನ್ ಮಾಡದೆ ತಗೊಳ್ಳದೇನೂ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಈ ದಾರಿ ಇದೆಯಲ್ಲ, ಅದನ್ನ ರೀಚ್ ಆಗಕ್ಕೆ ದಿಸ್ ಈಸ್ ಕಾಲ್ಡ್ ಲಿಮಿಟ್. ಇಲ್ಲಿ ತನಕ ಬರಬೇಕು. ನೀವು ಐಸ್ ಕ್ರೀಮ್ ತಗೊಳ್ಳೇಬೇಕು ಅಂತ ಏನಿಲ್ಲ, ಆದ್ರೆ ನಿಮ್ಮ ಉದ್ದೇಶ ನಿಮ್ಮ ತಲೆಯಲ್ಲಿ ಇರೋದೇನು? ನಾನು ಐಸ್ ಕ್ರೀಮ್ ತಗೋಬೇಕು ಅನ್ನೋದು. ಸೊ ಆ ಐಸ್ ಕ್ರೀಮ್ ಅನ್ನೋದೇ ಲಿಮಿಟ್ ಆಗತ್ತಾಗ. ಸೊ ನಾನೀಗ ಇನ್ನೂ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಗ್ರಾಫ್ ಬರೆದು ಹೇಳೋದಾದ್ರೆ, ಇದನ್ನ ಈಗ ಒಂದು ಗ್ರಾಫ್ ಬರಿತೀನಿ. ನಿಮ್ಗೆಲ್ಲ ಹೇಳ್ಕೊಟ್ಟಿರ್ತಾರೆ ಕ್ಲಾಸಲ್ಲಿ, ಏನಂತ? x² - 1 ಡಿವೈಡ್ ಬೈ x - 1 ಅಂತ ಬರ್ಸಿರ್ತಾರೆ. ಲಿಮಿಟ್ x ಟೆಂಡ್ಸ್ ಟು 1 ಅಂತ ಕೇಳಿರ್ತಾರೆ. ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದ ಕೂಡಲೇ ನೀವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 - 1 ಡಿವೈಡ್ ಬೈ 1 - 1 0/0 ಅಂತ ಬಂತು ಅಲ್ವಾ? ಈ 0/0 ಅಂತ ಬಂದ್ಮೇಲೆ ನಮ್ಗೇನು ಆನ್ಸರೇ ಗೊತ್ತಾಗ್ಲಿಲ್ಲ ಅಂತ ನೀವು ಹೇಳ್ತೀರಾ. ಇದ್ರದ್ದು ಗ್ರಾಫ್ ಬರೀತೀರಾ. ಅದಾದ್ಮೇಲೆ ಗ್ರಾಫ್ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಆನ್ಸರ್ 2 ಅಂತ. LHL ಕಡೆಯಿಂದ ಬರಬೇಕು. 1 ಅಂತ ಇಲ್ಲಿ ಇಟ್ಕೊಳ್ಳೋಣ. LHL ಕಡೆಯಿಂದ ಬರಬೇಕು. ಅವಾಗ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಯಿಂದ ಬಂದಾಗ ಯಾವ ಹೈಟ್ ಅನ್ನ ರೀಚ್ ಆಯ್ತು? ಯಾವ ಹೈಟ್ ರೀಚ್ ಆಯ್ತು? ದ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಗ್ರಾಫ್ when as extends to 1, it is 2, right? ಅದೇ ರೈಟ್ ಹ್ಯಾಂಡ್ ಸೈಡ್ ಕಡೆಯಿಂದ ಬಂದಾಗ ಯಾವ ಹೈಟ್ ಅನ್ನ ರೀಚ್ ಆಯ್ತು? 2. therefore ನೋಡಿ, ಆ ಜಾಗದಲ್ಲಿ ನೀವು ಎಕ್ಸಿಸ್ಟೇ ಆಗಿಲ್ಲ, ಆ ಜಾಗದಲ್ಲಿ ಏನು ಗ್ರಾಫೇ ಇಲ್ಲ. ಆದ್ರೂ ಸಹಿತ ನಾವು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 x² - 1 ಡಿವೈಡ್ ಬೈ x - 1 ನ 2 ಅಂತ ಬರೀತೀವಿ. ಅಂದ್ರೆ ಅರ್ಥ ಏನು? ಆ ಜಾಗದಲ್ಲಿ ಇರಬೇಕು ಅಂತ ಏನಿಲ್ಲ, ಅದು ರೆಕ್ಟಾಂಗಲ್ ಆಗಲೇಬೇಕು ಅಂತ ಏನಿಲ್ಲ, ಅರೆ ರೆಕ್ಟಾಂಗಲ್ ತರ ಆಗುತ್ತೆ ಅಂತ ಹೇಳುವಂಥದ್ದು. ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಯಿಂದ ಬಂದಾಗ 2, ರೈಟ್ ಹ್ಯಾಂಡ್ ಸೈಡ್ ಕಡೆಯಿಂದ ಬಂದಾಗ 2. ಅರ್ಥ ಆಯ್ತಾ ಇದೆಲ್ಲರಿಗೂ? ಸ್ವಲ್ಪ ಅರ್ಥ ಆಯ್ತಾ? ಇದಕ್ಕೆ ತುಂಬಾ ಮೆಚುರಿಟಿ ಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ, ಆಯ್ತಾ? ಎಸ್, ಐ ಟೆಲ್ ಯು ಒನ್ಸ್ ಅಗೈನ್. ನೋಡಿ, ಈಗ ನಾನು ತುಂಬಾ ಪೀಸಸ್ ಮಾಡಿದ್ಮೇಲೆ ನನಗೆ ರೆಕ್ಟಾಂಗಲ್ ಆಗುತ್ತೆ ಈಗ ಅಂತ ಅನಿಸ್ತು. ರೆಕ್ಟಾಂಗಲ್ ಅನ್ನೋದೇ 2 ಇದರಲ್ಲಿ ಆನ್ಸರ್. ರೆಕ್ಟಾಂಗಲ್ ಅನ್ನೋದೇ 2. ಇದು ಯಾವತ್ತಿಗೂ 2 ಆಗಲ್ಲ. ದ್ಯಾಟ್ ಈಸ್ ಟ್ರೂ. ಐ ಕ್ಯಾನ್ ಶೋ ಯು. ನಿಮ್ಗೆ ಕಾಲೇಜಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ ಏನಂತ, ನಿಮ್ ಕಾಲೇಜಲ್ಲಿ ಹೇಳ್ಕೊಟ್ಟಿರ್ತಾರೆ ಈ ತರ ಏನು 0.99 1.99 ಅಂತ ಹೇಳಿರ್ತಾರೆ. ಇದ್ರ ಆನ್ಸರ್ 2 ಆಗ್ಲೇಬೇಕು ಅಂತ ಏನಿಲ್ಲ. ಆದ್ರೂ ಸಹಿತ ಇದ್ರ ಆನ್ಸರ್ ಹೋಗಿ ಇದ್ರ ಮ್ಯಾಕ್ಸಿಮಮ್ ಹೈಟ್ ಅನ್ನ ರೀಚ್ ಆಗುತ್ತೆ, 2 ನ ರೀಚ್ ಆಗುತ್ತೆ ಅಂತ ಹೇಳಿ. ಅದು ಲಿಮಿಟ್ ಅಂದ್ರೆ ತುಂಬಾ ಜನ ಅನ್ಕೊಂಡಿದ್ದಾರೆ ಏನಂತ, ತಗೊಂಡಾಗಿಲ್ಲ ಹಾಕೋ ಏನೋ ಬರುತ್ತೆ ಆನ್ಸರು ಬರೆದು ಬಿಡು ಅಂತ. ಅದಲ್ಲ. ಅರ್ಥ ಆಯ್ತಾ? ಅದಲ್ಲ. ನಾನು ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀನಿ ಮಕ್ಳೇ, ಏನು ತಲೆ ಕೆಡಿಸ್ಕೊಬಿಡಿ. ನಂದು ಲಾಸ್ಟ್ ಕಾನ್ಸೆಪ್ಟ್ ಇದೆ ಒಂದು, ಏನು ಸ್ಪೆಷಲ್ ಫಂಕ್ಷನ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ. ಅವಾಗ ನಿಮ್ಗೆ ಸಕ್ಕ ಕ್ಲಾರಿಟಿ ಬರುತ್ತೆ. ಯು ಹ್ಯಾವ್ ಟು ಬಿ ವಿತ್ ಮೀ. ಈ ಎಕ್ಸಾಂಪಲ್ ನಿಮ್ ತಲೆ ಇಟ್ಕೊಂಡಿರಿ. ನಾನು ಹೇಳಿದ್ನಲ್ಲ, ಈಗ ಓಪನ್ ಮಾಡೋದು, ನೀವು ಏನೇ ಮಾಡಿದ್ರು ರೆಕ್ಟಾಂಗಲ್ ಮಾಡಕ್ಕಾಗಲ್ಲ. ಸರ್ಕಲ್ ತಗೊಂಡು ಎಷ್ಟು ಪೀಸ್ ಮಾಡಿದ್ರು, ಹೌದಾ ಇಲ್ವೋ? ಇನ್ಫೈನೈಟ್ ನಂಬರ್ ಆಫ್ ಪೀಸಸ್ ಮಾಡಿ ಆದ್ರೂ ಅದು ಕಾಣಿಸಲ್ಲ ಆ ತರ. ಹಾಗಾಗಿ ಓಕೆ, now I want to erase all these things and I want to start with indeterminate form. Indeterminate form, sorry.
ಓಕೆ, ಇಂಡಿಟರ್ಮಿನೇಟ್ ಫಾರ್ಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನ, ಎಷ್ಟು ಇಂಡಿಟರ್ಮಿನೇಟ್ ಫಾರ್ಮ್ಸ್ ಇದೆ ಯಾರು ಹೇಳ್ತೀರಾ? ಎಷ್ಟು ಇಂಡಿಟರ್ಮಿನೇಟ್ ಫಾರ್ಮ್ಸ್ ಇದೆ? ಟೋಟಲ್ ನಂಬರ್ ಆಫ್ ಇಂಡಿಟರ್ಮಿನೇಟ್ ಫಾರ್ಮ್ಸ್. ಇದು ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಕಮ್ ಆನ್ ಫಾಸ್ಟ್. ಎಷ್ಟು ಟೋಟಲ್ ನಂಬರ್ ಆಫ್ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಎಷ್ಟು? ಇದು ಗೊತ್ತಿಲ್ಲ ಅಂದ್ರೆ ನೀವು ಅದು ಬಂದಾಗ ಇಂಡಿಟರ್ಮಿನೇಟ್ ಅಂತ ಗೊತ್ತೇ ಇಲ್ಲ ಅಂದ್ರೆ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಎಷ್ಟು ಫಾರ್ಮ್ಸ್ ಇದೆ ಹೇಳ್ಬೋದಾ? ವೆರಿ ಗುಡ್ ಸುನಿಧಿ, ಕರೆಕ್ಟ್. ಅಂಕಿತಾ ಕರೆಕ್ಟ್. ನೂರ್ ಆತಿಫ್ ಕರೆಕ್ಟ್. 7. ಯಾವ್ಯಾವುದು? 0/0. ಯಾಕೆ 0/0 ನಾವು ಇಂಡಿಟರ್ಮಿನೇಟ್ ಅಂತ ಕರಿತೀವಿ ಹೇಳ್ತೀನಿ ನೋಡಿ. 4/2 ಏನ್ರಪ್ಪ ಆನ್ಸರು? 2. ಯಾವತ್ತು ನಾವುಗಳು ಏನು ಅರ್ಥಮೆಟಿಕ್ ಆಪರೇಷನ್ ಮಾಡ್ತಾ ಇದ್ದೀವಿ ಅದನ್ನ ಡಿವೈಡ್ ಮಾಡಿದ್ಮೇಲೆ ಒಂದು ಫೈನೈಟ್ ಆನ್ಸರ್ ಬರಬೇಕು, ಮತ್ತು ಒಂದೇ ಒಂದು ಆನ್ಸರ್ ಬರಬೇಕು. ಸ್ವಲ್ಪ ದೊಡ್ಡದಿರ್ಲಿ ಬೇಕಾದ್ರೆ, ಬರೀತಾನೆ ಇರೋಣ ಬೇಕಾದ್ರೆ, ಆದ್ರೆ ಒಂದೇ ಒಂದು ಪರ್ಟಿಕ್ಯುಲರ್ ಆನ್ಸರ್ ಬರಬೇಕು. ಆಯ್ತಾ? ಅದನ್ನ ನಾವೇನಂತ ಕರಿತೀವಿ? ಏನು? ಡಿಟರ್ಮಿನೇಟ್. ದಿಸ್ ಈಸ್ ಕಾಲ್ಡ್ ಡಿಟರ್ಮಿನೇಟ್ ಫಾರ್ಮ್. ಓಕೆ. 0/3 ಆನ್ಸರ್ 0. ಒಂದೇ ಒಂದು ಆನ್ಸರ್ 0 ಅಂತ. 3/0 ಆನ್ಸರ್ ಏನು? ಇನ್ಫಿನಿಟಿ. ಒಂದೇ ಒಂದು ಆನ್ಸರ್ ಇನ್ಫಿನಿಟಿ ಅಂತ. ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಬಟ್ ವೆನ್ ಯು ರೈಟ್ ದಿಸ್ 0/0, 0 by any finite quantity is 0. ಒಂದು ಆನ್ಸರ್ ಬಂತು. ಯಾವುದೋ ಒಂದು ಫೈನೈಟ್ ಕ್ವಾಂಟಿಟಿ ಇದೆ, ಡಿವೈಡ್ ಬೈ 0 ಮಾಡಿದ್ಮೇಲೆ ಆನ್ಸರ್ ಇನ್ಫಿನಿಟಿ ಬಂತು. ಮಕ್ಕಳೇ ಅರ್ಥ ಆಗ್ತಿದೆ? ಆರ್ ಸ್ವಲ್ಪ ಜನ ಇದ್ದಾರೆ, ಏನ್ ಸರ್ 5/5 ಕ್ಯಾನ್ಸಲ್ ಮಾಡಿ 1 ಸರ್. 6/6 ಹೊಡೆದಾಕದ್ಮೇಲೆ 1 ಸರ್. 0 ಕ್ಯಾನ್ಸಲ್ ಮಾಡಿ ಸರ್, 1 ಬರೀರಿ ಅಂತಾರೆ. ಯಾಕೆ ಆಗ್ಬಾರ್ದು? ತಪ್ಪೇನಿದೆ ಅದರಲ್ಲಿ? 1 ಆಗ್ಬೋದಲ್ವೇ? ಈ ತರ ಯಾವತ್ತೂ ಆಗಿರ್ಲಿಲ್ಲ. ಇಷ್ಟು ದಿವಸ ಆಯ್ತು, ಯಾವತ್ತು ಒಂದ್ ದಿವಸನೂ ಈ ತರ ಆಗಿರ್ಲಿಲ್ಲ. ಏನಾಗಿರ್ಲಿಲ್ಲ? ಎಲ್ಲ ಡಿಟರ್ಮಿನೇಟ್ ಫಾರ್ಮೇ. ಒಂದೇ ಒಂದು ಆನ್ಸರ್ ಬರ್ತಾ ಇತ್ತು. ಇದೊಂದು ಯಾರೋ ಒಬ್ಬ ಇದನ್ನ ಬರೆಯೋಕ್ ಹೋಗಿ ಈ ತರದೊಂದು ನಂಬರ್ನ ತಂದ್ಕೊಂಡ್ಬಿಟ್ಟ. ಅದ್ರಲ್ಲಿ 3 ಆನ್ಸರ್ ಬಂತು. ಒಂದು 0, ಇನ್ನೊಂದು ಇನ್ಫಿನಿಟಿ, ಇನ್ನೊಂದು 1. ಈ ತರ ಯಾವ್ದಾದ್ರೂ ಒಂದು ಅರ್ಥಮೆಟಿಕ್ ಆಪರೇಷನ್ಗೆ ಒಂದಕ್ಕಿಂತ ಹೆಚ್ಚಿಗೆ ನಂಬರ್ ಆನ್ಸರ್ ಆಗಿ ಬಂದ್ರೆ ಅದು ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಮನುಷ್ಯನೇ ಮಾಡ್ಕೊಂಡಿದ್ದು. ಈ ತರ ಯಾವತ್ತೂ ಆಗಿರ್ಲಿಲ್ಲ. ಅದು ಯಾವತ್ತೋ ಒಂದ್ ದಿವಸ ಆಯ್ತು, ಇದೆಲ್ಲರಿಗೂ ಗೊತ್ತಾಯ್ತು. ಅವತ್ತಿಂದ ಇಡೀ ಅರ್ಥಮೆಟಿಕ್ ಆಪರೇಷನ್ ಇಂದ ಬರುವಂತ ರಿಸಲ್ಟ್ಸ್ ಗಳನ್ನ 2 ಫಾರ್ಮ್ ಮಾಡ್ತಾರೆ. ಒಂದನ್ನ ನಾವು ಡಿಟರ್ಮಿನೇಟ್ ಫಾರ್ಮ್ ಅಂತ ಕರಿತೀವಿ, ಇನ್ನೊಂದನ್ನ ಇಂಡಿಟರ್ಮಿನೇಟ್ ಅಂತ ಕರಿತೀವಿ. ಗಾಟ್ ಇಟ್? ಒಂದು ಡಿಟರ್ಮಿನೇಟ್ ಫಾರ್ಮ್, ಇನ್ನೊಂದು ಇಂಡಿಟರ್ಮಿನೇಟ್ ಫಾರ್ಮ್. ಡಿಟರ್ಮಿನೇಟ್ ಅಂದ್ರೆ ಏನು? ಒಂದು ಸಿಂಗಲ್ ಆನ್ಸರ್ ಬರೋದು. ಇಂಡಿಟರ್ಮಿನೇಟ್ ಅಂದ್ರೆ ಏನು? ಒಂದಕ್ಕಿಂತ ಹೆಚ್ಚಿಗೆ ಬರೋದು. ಈ ತರದನ್ನ ನಾವು ಲೀಸ್ಟ್ ಮಾಡ್ತೀವಿ. ಈ ತರದನ್ನ ಲೀಸ್ಟ್ ಮಾಡಿದಾಗ ನಮ್ಗೆ 7 ಫಾರ್ಮ್ಗಳು ಸಿಗುತ್ತೆ. 7 ಫಾರ್ಮ್ ಸಿಗುತ್ತೆ. ಒಟ್ಟು 7 ಫಾರ್ಮ್ಸ್ ಬರುತ್ತೆ. ಯಾವುದು? ಮೊದಲನೇದು 0/0. ಆಯ್ತಾ? ಇನ್ನೊಂದು ಇನ್ಫಿನಿಟಿ/ಇನ್ಫಿನಿಟಿ. ಇನ್ನೊಂದು 0 into infinity. ವೆರಿ ಗುಡ್. ಎಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ. ಇನ್ಫಿನಿಟಿ ಪವರ್ 0 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಇನ್ಫಿನಿಟಿ ಪವರ್ 0. 0 ಪವರ್ ಇನ್ಫಿನಿಟಿ ಆಗಲ್ಲ. 1 ಪವರ್ ಇನ್ಫಿನಿಟಿ. 0 ಪವರ್ 0. And the last one is ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ. ನೋಡಿ, ಈ 7 ನಾವು ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ ಕರಿತೀವಿ. ಕರೆಕ್ಟ್. ಇದನ್ನ ಬರೆದ್ರೆ ಮಾತ್ರ ಇಷ್ಟು ಫಾರ್ಮ್ಸ್ ಅಲ್ಲೇ ಬರುತ್ತೆ. ಇದು ಬಂದ್ರೆ ನೀವು ಪ್ರಾಬ್ಲಮ್ ಅನ್ನ ಮತ್ತೆ ಶುರು ಮಾಡಬೇಕು ಅಂತ ಅರ್ಥ. ಓಕೆನಾ? ಈಗ ಒಂದೊಂದಾಗಿ ಶುರು ಮಾಡೋಣ. ನಿಮ್ಗೆ ಏನಕ್ಕೆ ಅಂತ ಅರ್ಥ ಆಯ್ತಾ? ಯಾಕೆ ಇನ್ಫಿನಿಟಿ/ಇನ್ಫಿನಿಟಿನ ಇಂಡಿಟರ್ಮಿನೇಟ್ ಕರೀತಾರೆ? ಇನ್ಫಿನಿಟಿನ 1/0 ಬರಿಬಹುದು, 1/0 ಬರಿಬಹುದು, 1/0 into 0/1 ಬರಿಬಹುದು. 0/0 is an indeterminate form. 0 into infinity ಯಾಕೆ ಇಂಡಿಟರ್ಮಿನೇಟ್ ಅಂತ ಕರೀತೀರಾ? 0 into infinity 1/0 ಬರೀಬಹುದು. 0/0 which is also an indeterminate form. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿನ ಏನಂತ ಬರೀತೀರಾ? 1/0 ಮೈನಸ್ 1/0. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 - 0 ಡಿವೈಡ್ ಬೈ 0, 0 - 0 0 ಡಿವೈಡ್ ಬೈ 0. ಅಗೇನ್ ಇಟ್ ಈಸ್ ಇಂಡಿಟರ್ಮಿನೇಟ್ ಫಾರ್ಮ್. ಎಲ್ಲ ಇದೆ ಕಂಡ್ರು. ಇದಕ್ಕೂ ಅಷ್ಟೇನೆ ಇಂಡಿಟರ್ಮಿನೇಟ್ ಫಾರ್ಮ್ ಏನೆ. ಆದ್ರೆ ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಇದರಿಂದ ಯಾವುದು ಪ್ರಾಬ್ಲಮ್ಸ್ ಬರಲ್ಲ. ಯಾಕಂದ್ರೆ ನಿಮ್ಗೆ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ ನಿಮ್ಗೆ ಇದರಲ್ಲಿ.
ಇದನ್ನ ಆಮೇಲೆ ನೋಡೋಣ. ಪ್ರಾಬ್ಲಮ್ಸ್ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಎಲ್ಲರೂ ಬರ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ಕ್ವಶನ್ ನ ಬರ್ಕೋಬೇಕು. ಹೇಳ್ತಾ ಇದ್ದೀನಿ ಕೇಳಿ. ಬರೀಲಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಇನ್ನು 60 days ಆದ್ಮೇಲೆ ಇಷ್ಟು ಚೆನ್ನಾಗಿ ಪಾಠ ಮಾಡೋದು ತೋರ್ಗಲ್ ಸರು. ಎಲ್ಲಾ ಪಾಠ ಅವರೇ ತಗೊಂಡಿದ್ರು. ಏನ್ ಮಾಡ್ತೀಯಾ, ನಂಗೆ ಏನು ಉಪಯೋಗ ಆಗ್ತಾ ಇಲ್ಲ ಹಿಂಗಂತಾರ ಯಾರಾದ್ರು? ವೇಸ್ಟ್ ಅಲ್ವೇ? ನೀವು ಇವತ್ತಿಂದ ಬರ್ಕೊಂಡು ಹೋಗಿ ಕೊನೆ ದಿವಸ ಸುಮ್ಮನೆ ಪೇಜ್ ಟರ್ನ್ ಮಾಡಿ ಸಾಕು. ನಾನು ಹೇಳ್ತಾ ಇನ್ನೇನು ನಂಗೆ ನಾನು ಹೇಳಲ್ಲ. ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ಕೊನೆಯಲ್ಲಿ, ಅದು ಮತ್ತೆ ನಾನು ಮಾಡಿರೋ ಪಾಠ. ಐ ಕ್ಯಾನ್ ಅಶ್ಯೂರ್ ಯು ಮೋರ್ ದ್ಯಾನ್ 45 marks ಔಟ್ ಆಫ್ 60. ಖುಷಿ ಆಗತ್ತೆ ನಿಮ್ಗೆ ಪೇಪರ್ ನೋಡ್ತಾ ಇರ್ಬೇಕಾದ್ರೆ ಖುಷಿ ಆಗತ್ತೆ. ನೋಡ ಅವ್ನು ತೋರ್ಗಲ್ಲಿ ಹೇಳದಂಗೆ ಆಗೋಯ್ತಲ್ಲಪ್ಪ, ಅಯ್ಯಯ್ಯೋ ಬೋರ್ಡ್ ಎಕ್ಸಾಮ್ ಬರ್ದಂಗೆ ಆಗ್ತಿದ್ಯಲ್ಲಪ್ಪ CET ಅನ್ನೋ ತರ ಆಗತ್ತೆ. ಆ ತರ ಮಾಡೋ ಜವಾಬ್ದಾರಿ ನಂದು. ನೀವು ನಾನು ಹೇಳ್ದಂಗೆ ಕೇಳ್ಬೇಕಾದ್ರೆ ವಿತ್ ಕನ್ಸ್ಟೆಂಟ್ ನಾ ಹೇಳ್ತಾ ಇರೋದನ್ನ. ನೀವು ಬಂದು ಕ್ಲಾಸಿಗೆ ಬಂದ್ಬಿಟ್ಟೆ ನಂಗೆ ಬಂದ್ಬಿಡುತ್ತೆ ಅಂತಲ್ಲ. ಮಾಡೋಣ ಮೊದಲನೇ ಪ್ರಾಬ್ಲಮ್ನ ನೋಡಿ. ಒಂದು ನಾನು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಲಿಮಿಟ್ ನ ಪ್ರಾಬ್ಲಮ್ ಬರಲಿ, ಅದು 0/0, ಇನ್ಫಿನಿಟಿ/ಇನ್ಫಿನಿಟಿ, ಈ ತರ 7 ಇಂಡಿಟರ್ಮಿನೇಟ್ ಫಾರ್ಮ್ ಅಲ್ಲಿ ಒಂದಾಗಿರುತ್ತೆ. ಇಲ್ಲಿ ಫೈನೈಟ್ ಲಿಮಿಟ್ ಇದ್ದಾಗ ಇನ್ಫಿನಿಟಿ/ಇನ್ಫಿನಿಟಿ ಬರೋದು ತುಂಬಾ ರೇರು. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಂತ ಕೆಲಸ ಮಾಡ್ಬೇಕು ಅಂದ್ರೆ 0/0 ಕಾನ್ಸೆಪ್ಟ್ ಇಟ್ಕೊಂಡು ಹೊಡಿಬೇಕು. ಹೆಂಗ್ ಹೊಡಿಯೋದು ಗೊತ್ತಾ? ಇದನ್ನ ಹೆಂಗ್ ಆನ್ಸರ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಅಂತ ಇದೆಯಲ್ಲ ಮಕ್ಕಳೇ, ಇದನ್ನ ಈ 2 ನ ಈ ಕಡೆ ತಗೊಂಡು ಹೋಗ್ಬಿಡಿ. ಏನಾಗತ್ತಾಗ x-2 ಆಗುತ್ತೆ. ಅದನ್ನ ಮೇಲೆ ಕೆಳಗಡೆ ಬರ್ಕೊಳ್ಳಿ. ಯಾವ ನೀವು ಮೊದ್ಲೇ ಹಿಂಗೆ x-2 ಬರ್ಕೋತಾವನಲ್ಲಪ್ಪ ಅಂತ ನೀವು ಅನ್ಕೋಬಹುದು. ಅದೇ ಕಣ್ರಿ ಸತ್ಯ. ಈ ಟರ್ಮ್ ಇರೋದಕ್ಕೆ ತಾನೇ 0/0 ಆಗ್ತಾ ಇರೋದು. ನೀವು ಉಲ್ಟಾ ರಿವರ್ಸ್ ಆಗಿ ಯೋಚನೆ ಮಾಡ್ಬೇಕು. ಈಗ ನೋಡಿಬೇಕಾದ್ರೆ ಈ 2 ತಗೊಂಡೋಗಿ ಹಾಕಿ ಏನಾಗತ್ತಪ್ಪ, x-2ಗೆ 2 ತಗೊಂಡೋಗಿ ಹಾಕಿದ್ರೆ 0/0 ಬಂತು. ಅಂದ್ರೆ ಅರ್ಥ ಏನು? 0/0 ಬರ್ಲಿಕ್ಕೆ ಕಾರಣ ಯಾವುದು ಅದನ್ನ ಮೊದಲು ಬರ್ಕೋಬೇಕು, ಮೇಲೆ ಕೆಳಗಡೆ. ಬರ್ದೆ ನಾನು. ಯಾವುದೇ ಕ್ವಶನ್ ಕೊಟ್ರು ಯಾರಿಗೂ ಹೇಳ್ಬೇಡಿ ಏನು. ಯಾವುದೇ ಕ್ವಶನ್ ಕೊಟ್ರು ಏನ್ ಟೆನ್ಸ್ ಟು ಅಂತ ಇರುತ್ತಲ್ಲ ಅದ್ರ ಮೇಲೆ ಕೆಳಗಡೆ ಬರ್ಕೊಂಬಿಡಿ. ಹಿಂಗೆ ಮೊದ್ಲೇ ಬರ್ಕೊಂಡ್ಬಿಡೋದು. ಇನ್ನೂ ತಲೆ ಕೆಡ್ತಾ ಹೊಡೆದಾಕ್ಬಿಡೋದು ಮೊದ್ಲೇ. ಹೌದು, ಲಿಮಿಟ್ ಅಂದ್ರೆ ಏನು? ಆ ತರದನ್ನ ಕ್ಯಾನ್ಸಲ್ ಮಾಡಿದ್ರೇನೆ ನಿಮ್ಗೆ ಆನ್ಸರ್ ಬರೋದು ಅಂತ. ಆಯ್ತಾ? ಏನ್ ಮಾಡ್ತೀರಾ? ಯಾವುದೇ ಪ್ರಾಬ್ಲಮ್ ಅಲ್ಲಿ ಟೆನ್ಸ್ ಟು ಅಂತ ಏನಿರುತ್ತೋ ಅದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ x-2ನೋ x+2ನೋ ಏನೋ ಆಗುತ್ತೆ. ಸೈನ್ ಚೇಂಜ್ ಮಾಡಿ ಬರ್ಕೊಳ್ಳಿ. ಬರ್ದಾದ್ಮೇಲೆ ಮೇಲೆ ಕೆಳಗಡೆ ಅದನ್ನ ಬರ್ಕೊಂಬಿಡಿ. ಬರ್ದಾದ್ಮೇಲೆ ಈ ತರ ಬ್ರಾಕೆಟ್ ಹಾಕಿ ಬರ್ಕೋಬೇಕು. ಸಾಕಷ್ಟು ಟೈಮ್ ಇದೆ. ನಿಧಾನಕ್ಕೆ ಎಲ್ಲಾ ಟಾಪಿಕ್ ನಾವು ಕಂಪ್ಲೀಟ್ ಮಾಡಿ. ಓಕೆ, ಮುಂದಕೋಣ. ಈಗ x-2 ಮೇಲೆ ಮತ್ತೆ ಕೆಳಗಡೆ ಬರ್ದಾಯ್ತು. ನಾನು ಈಗ ಏನ್ ಮಾಡ್ಬೇಕು? ಮೇಲ್ಗಡೆ ಒಂದು ಟರ್ಮ್ ಬರಿಬೇಕು ನಾನು. ನೋಡಿ, ನಾನು ಹೇಳ್ತಾ ಇರೋದು ನೀವು ಫ್ಯಾಕ್ಟರೈಸೇಷನ್ ಮಾಡಕ್ ಹೋಗಬೇಡಿ. ಒಳ್ಳೆ ಚೇಂಜ್ ನಂಗೆ ನೋಡಿ ಈ ತರ 7x² - 11x - 6 6 ಇಂಟು ಏನಪ್ಪ -42. ಎರಡು ಈ ತರ ಗೆರೆ ಬೆರೆ ಹಾಕೋದು. ಅಯ್ಯಯ್ಯೋ, ಇಲ್ಲೇನೋ ಬರೆಯೋದು ಬರ್ಕೊಳ್ಳೋದು. ಅಯ್ಯೋ ಈ ಸಂಭ್ರಮದ ಕಥೆ ಏನು ಹೇಳಿ. ಆ ತರ ಮಾಡಬೇಡಿ. ಮೇಲೆ ಕೆಳಗಡೆ x-2 ಬರ್ಕೊಂಬಿಡಿ. ಬರ್ದಾದ್ಮೇಲೆ ಇದನ್ನ ಬರೆಯೋದು ಹೇಳ್ಕೊಡ್ತಾ ಇದೀನಿ ನೋಡಿ ಹೇಗೆ ಅಂತ. ಅಬ್ಸರ್ವ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ. 7x² ಇದೆ ಮೇಲ್ಗಡೆ. ಇಲ್ಲಿ x ಇದೆ, ನೋಡ್ತಾ ಇದ್ದೀರಾ? ಆ 7x² ನ ಈ x² ಇಂದ ಡಿಲೀಟ್ ಮಾಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. 7x² ಇದನ್ನ x ಇಂದ ಡಿವೈಡ್ ಮಾಡಿ ಬರಿಬೇಕು. ಲಿಮಿಟ್ ಬರ್ಕೋತಿದ್ದೀನಿ. x-2 ಯಾವುದೇ ಪ್ರಾಬ್ಲಮ್ ಬರಲಿ x-2 ಬರ್ಕೊಂಡ್ಬಿಡ್ತೀನಿ. ಅರ್ಥ ಆಗೋ ತನಕ ಲೇಟ್ ಆಗುತ್ತೆ. ಆಮೇಲೆ ತುಂಬಾ ಸ್ಪೀಡ್ ಮಾಡ್ತೀರಾ ಈ ತರ ಪ್ರಾಬ್ಲಮ್ಗಳನ್ನ. ಎರಡು ಬ್ರಾಕೆಟ್ ಹಾಕೋತೀರಾ. 7x² ಡಿವೈಡೆಡ್ ಬೈ x ಮಾಡ್ತೀರಾ. ಏನ್ ಬರುತ್ತೆ? 7x² ಡಿವೈಡ್ ಬೈ x ಮಾಡಿದ್ರೆ ಮಾಡ್ಬಿಟ್ಟು ಅದನ್ನ ಇಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ, -6 ಇದೆ,
ಅದನ್ನ -2ಗೆ ಕಾನ್ಸ್ಟೆಂಟ್ ಜೊತೆಗೆ ಫಸ್ಟ್ ಟರ್ಮ್ ಜೊತೆಗೆ ಡಿವೈಡ್ ಮಾಡಿ ಇಲ್ಲಿ ಬರಿಬೇಕು. ಈ 3x² ನ x ಗೆ ಡಿವೈಡ್ ಮಾಡಿ ಬರಿಬೇಕು. -10 ನ -2ಗೆ ಡಿವೈಡ್ ಮಾಡಿ ಬರಿಬೇಕು. ಓಕೆ, ಬಂತು. ರೈಟ್, ಬರಿತಾ ಇದೀನಿ ನೋಡಿ. 7x. ಓಕೆ, -6 ಡಿವೈಡ್ ಬೈ -2 ಎಷ್ಟಪ್ಪ? +3 ನಾ? 7x + 3, 3x² ಡಿವೈಡ್ ಬೈ x 3x, -2 ಡಿವೈಡ್ -10 ಡಿವೈಡ್ ಬೈ -2 ಏನೋ +5. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? +5. ನೋಡಿ, ಈಗ ಇವೆರಡು ಕ್ಯಾನ್ಸಲ್. ಯಾಕೆ? ಈಗ ಈ 2 ತಗೊಂಡೋಗಿ ಇಲ್ಲಿ ಹಾಕಿ. 7 × 2 ಸರಿ ಆಯ್ತು. ಹೋಲ್ ಡಿವೈಡ್ ಬೈ 3 × 2 + 5 ಗಾಟ್ ಇಟ್, ವಿಚ್ ಇಸ್ ಈಕ್ವಲ್ ಟು 14 + 3 17 ಡಿವೈಡ್ ಬೈ 3 × 2 = 6 + 5 11. ನೋಡಿ ಆನ್ಸರ್. ಈ ತರ ಯಾವುದೇ ಏನ್ ಬಂದ್ರೆ ಪಾಲಿನಾಮಿಯಲ್ ಬಂದ್ರೆ ಮಾಡ್ಬೋದು. ಆಯ್ತಾ ಮಕ್ಕಳೇ? ತುಂಬಾ ಈಸಿ ಆಯ್ತಲ್ವಾ? ಫ್ಯಾಕ್ಟರೈಸೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಹೌದಾ? ನೋಡಿ, ನೋಡ್ತಾ ಇದ್ದೀರಾ? ಗಾಟ್ ಇಟ್. ಇದನ್ನ ಇನ್ನೂ ಈಸಿಯಾಗಿ ಮಾಡ್ಬೋದು. ಏನದು? ಲೋಪಿಟಾಲ್ಸ್ ರೂಲ್. ಎಸ್ ಪ್ರಗತಿ. ಹೌ ಪ್ಲಸ್ ಕೇಮ್ ಸರ್? ಹೌ ಪ್ಲಸ್ ಎಲ್ಲಿದೆ ಪ್ಲಸ್? ಈ ಪ್ಲಸ್ ಮಧ್ಯದಲ್ಲ, ಅದಕ್ಕೆ ವ್ಯಾಲ್ಯೂ ಹಾಕಿದ್ದೀನಿ ಅಷ್ಟೇನೆ. ಓಕೆ ಪ್ರಗತಿ, ಐ ವಿಲ್ ನಾಟ್ ಇನ್ಸಿಸ್ಟ್ ಯು ಟು ಡೂ ಇನ್ ದಿಸ್ ಮೆಥಡ್ ಆಲ್ಸೋ. ನಾನು ನಿಮ್ಗೆ ಈ ಮೆಥಡ್ ಅಲ್ಲೂ ಮಾಡೋದನ್ನ ನಾನು ಇಷ್ಟಪಡಲ್ಲ. ಸೊ ಐ ವಾಂಟ್ ಯು ಟು ಡೂ ಇನ್ ದಿಸ್ ವೇ. ವಾಟ್ ಇಸ್ ದ್ಯಾಟ್? ಡಿಫ್ರೆನ್ಶಿಯೇಟ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ರೈಟ್. ನೀವು ಯಾರು ಇದನ್ನ ಯೂಸ್ ಮಾಡಬೇಡಿ ಈ ಮೆಥಡ್ನ. ನೋಡಿ, ಇವನು ಎಂತ ಕೆಟ್ಟವನು ಅಂತ ಅನ್ಕೋತೀರಾ. ಇಷ್ಟೊತ್ತನಕ ಹೇಳ್ಕೊಟ್ಬಿಟ್ಟು ಈಗ ಯೂಸ್ ಮಾಡಬೇಡ ಅಂತ ಹೇಳ್ತಾನಪ್ಪ ಅಂತ ಅನಿಸ್ಬೋದು ನಿಮ್ಗೆ. ಏನಕ್ಕೆ ಹೇಳ್ತಾ ಇದೀನಿ ಗೊತ್ತಾ? ಇದಕ್ಕಿಂತ ಒಳ್ಳೆ ಮೆಥಡ್ ಇದೆ. ದಟ್ ಈಸ್ ಕಾಲ್ಡ್ ಲೋಪಿಟಾಲ್ಸ್ ರೂಲ್. ಲೋಪಿತಾಸ್ ರೂಲ್, ಎಲ್ಲ ಹಾಸ್ಪಿಟಲ್ಸ್ ರೂಲ್ ಅಂತ ಕೆಲವೊಬ್ರು ಲೋಪಿತಾಸ್ ರೂಲ್ ಅಂತ ಆಕ್ಚುಲಿ ನೇಮ್ ಅದು. ಸೊ ನಾನೇನ್ ಮಾಡ್ತಾ ಇದ್ದೀನಿ ಈಗ, ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ಮೆಥಡ್ನ ಯೂಸ್ ಮಾಡ್ಬೇಕು. ಯಾವುದೇ ಲಿಮಿಟ್ ನ ಪ್ರಾಬ್ಲಮ್ ಬರಲಿ, ಯಾವ್ದನ್ನ ಯೂಸ್ ಮಾಡ್ತೀವಿ ನಾವು? ಲೋಪಿತಾಸ್ ರೂಲ್ ನ ಯೂಸ್ ಮಾಡ್ತೀವಿ. ನೋಡೋಣ ಹೇಗೆ ಅಂತ. ಲಿಮಿಟ್ x ಟೆಂಡ್ಸ್ ಟು ಏನ್ ಮಾಡ್ಬೇಕು? ಡಿಫ್ರೆನ್ಶಿಯೇಟ್ ಮಾಡೋದಷ್ಟೇ. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಷನ್ ಮಾಡೋದು. ತೆಗೆದ್ಬಿಡ್ತಿದ್ದೀನಿ ನಾನು, ಹಳೆ ಮೆಥಡ್ ಬೇಡ ನಂಗೆ. ನೋಡಿ, ಈಗ ಲಿಮಿಟ್ x ಟೆಂಡ್ಸ್ ಟು 2 ಏನ್ ಮಾಡಿ ಗೊತ್ತಾ? ನ್ಯೂಮರೇಟರ್ನ ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಿ. ಐ ಥಿಂಕ್ ಎಲ್ಲರಿಗೂ ಗೊತ್ತು ಅಂತ ಅನ್ಕೋತೀನಿ ಇದನ್ನ. f' ಡಿವೈಡ್ ಬೈ g'(x). ಇಂಡಿವಿಜುವಲ್ ಆಗಿ ಡಿಫ್ರೆನ್ಶಿಯೇಷನ್ ಮಾಡಬೇಕು ಎಲ್ಲರೂ. ಏನಾಯ್ತು? 7 ಹಾಗೆ ಇರ್ಲಿ. ವಾಟ್ ಇಸ್ ಡಿಫ್ರೆನ್ಶಿಯೇಷನ್ ಆಫ್ x²? 2x. -11 ಹಾಗೆ ಇರ್ಲಿ. x ಡಿಫ್ರೆನ್ಶಿಯೇಷನ್ ಏನು? 1. -6 ಡಿಫ್ರೆನ್ಶಿಯೇಷನ್ ಏನು? 0. 3 ಹಾಗೆ ಇರ್ಲಿ. x² ಡಿಫ್ರೆನ್ಶಿಯೇಷನ್ 2x. -x ಡಿಫ್ರೆನ್ಶಿಯೇಷನ್ 1. -10 ಡಿಫ್ರೆನ್ಶಿಯೇಷನ್ 0 ಬಿಕಾಸ್ ಇಟ್ ಇಸ್ ಕಾನ್ಸ್ಟೆಂಟ್. ಎಲ್ಲರೂ ಗೊತ್ತಾ ಇದು? ಯಾರು ಕೋಶೆಂಟ್ ರೂಲ್ ನ ಹಾಕಬಾರ್ದು. ನ್ಯೂಮರೇಟರ್ನೇ ಸಪರೇಟ್ ಆಗಿ ಡಿಫ್ರೆನ್ಶಿಯೇಷನ್, ಡಿನಾಮಿನೇಟರ್ನೇ ಸಪರೇಟ್ ಆಗಿ ಡಿಫ್ರೆನ್ಶಿಯೇಷನ್ ಮಾಡೋ ತರ ಮಾಡ್ಕೊಳ್ಳಿ. ಈಗ ನೋಡಿ ಆನ್ಸರ್ ಏನು ಅಂತ. ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟಾಯ್ತು? ಇಲ್ಲಿ 2 ಹಾಕಿದ್ರೆ 2 2s are 4, 4 7s are 28. -11 ಡಿವೈಡ್ ಬೈ 2 2s are 4, 4 3s are 12 -1. ಎಷ್ಟು? 28 -11 17 by 11 ಬಂತಾ? ಎಲ್ಲರೂ ಈ ಮೆಥಡೇ ಮಾಡಬೇಕು. ದಿಸ್ ಮೆಥಡ್ ವಿ ಕಾಲ್ ಇಟ್ ಆಸ್ ಲೋಪಿಟಾಲ್ಸ್ ರೂಲ್. ಸೊ ಇದರಲ್ಲಿ ಏನಾಗುತ್ತೆ? ನ್ಯೂಮರೇಟರ್ನ ಡಿನಾಮಿನೇಟರ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈ ಮೆಥಡ್ನ ಯಾವಾಗ ಮಾತ್ರ ಅಪ್ಲೈ ಮಾಡಬೇಕು? 0/0, ∞/∞. ನ್ಯೂಮರೇಟರ್ ಡಿನಾಮಿನೇಟರ್ ಕಾಣಿಸ್ತಾ ಲಿಮಿಟ್ ನ ಪ್ರಾಬ್ಲಮ್ ಅಲ್ಲಿ? ಎಲ್ಲರೂ ಈ ಮೆಥಡ್ಗೆ ನೀವು ಸ್ವಿಚ್ ಆಗ್ತಾ ಇದ್ದೀರಾ? ಫಸ್ಟ್ ಮೆಥಡ್ ಈಸಿ ಇದೆಯಾ? ಸರಿ. ಕ್ಯೂಬಿಕ್ ಈಕ್ವೇಶನ್ ಬಂದಾಗ ಕಷ್ಟ ಆಗಲ್ವಾ ಉಮರ್? ಹೌದಾ ಇಲ್ವಾ ಹೇಳಿ? ಅದಕ್ಕೆ ಈ ಮೆಥಡ್ ನ ನಿಮ್ಗೆ ಇನ್ಸಿಸ್ಟ್ ಮಾಡ್ತೀನಿ. ಯಾವ ಪ್ರಾಬ್ಲಮ್ ಬಂದ್ರು ಫಸ್ಟ್ ಟ್ರೈ ಮಾಡ್ಬೋದು ನೀವು ಇದನ್ನ. ಹೌದು ಹೌದು, ವೆರಿ ಗುಡ್ ವೆರಿ ಗುಡ್. ಅದೇ ನೋಡಿ, ನೆನ್ಪಿಟ್ಕೊಳ್ಳಿ, ನ್ಯೂಮರೇಟರ್ನೇ ಸಪರೇಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು,
ಡಿನಾಮಿನೇಟರ್ನೇ ಸಪ್ರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ ರೈಟ್. ನೌ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಐ ವಿಲ್ ಮೇಕ್ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಏನಿದೆ, ಏನಂತೀರಾ? ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನ ತಗೊಳ್ಳಿ. ಕರೆಕ್ಟ್ ಕರೆಕ್ಟ್ ಆದಿ, ಯು ಆರ್ ರೈಟ್. ಜೀವನ್ ಕರೆಕ್ಟ್ ಆನ್ಸರ್. ನೋಡಿ ಇದನ್ನ ನೋಡಿ, ಈ ಮೆಥಡ್ ನೋಡಿ, ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಭಾಸ್ಕರ್. ಟ್ರಿಗ್ನೋಮೆಟ್ರಿಕ್, ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರಲಿ, ಎರಡು ಭಾಗ ಮಾಡ್ಕೊಂಬಿಡಿ. ಏನ್ರೋ? ಒಂದು ಸೈನ್, ಟ್ಯಾನ್, ಕೊಸೀಕ್, ಕಾಟ್, ಆಮೇಲೆ ಸೈನ್ ಇನ್ವರ್ಸ್, ಕೊಸೀಕ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಸೈನ್ ಹೈಪರ್ಬೋಲಿಕ್, ಟ್ಯಾನ್ ಹೈಪರ್ಬೋಲಿಕ್, ಏನ್ರೋ? ಟ್ಯಾನ್ ಹೈಪರ್ಬೋಲಿಕ್. ಈ ತರ ಇದು ಒಂದು ಕ್ಯಾಟಗರಿ, ಕ್ಯಾಟಗರಿ 1. ಓಕೆ, and this is category 2. Okay, what is category 2 here? Cos ಬಂದಾಗ, secant ಬಂದಾಗ, ಇದೇ ತರ cos inverse ಬಂದಾಗ, ಈ ತರ secant inverse. cos ಮತ್ತೆ secant ಒಂದ್ ಕಡೆ ಕಣ್ರಪ್ಪ, ಇನ್ನು ಉಳಿದದ್ದು ಸೈನು, ಟ್ಯಾನು, ಕೊಸೆಕು, ಕಾಟು, ಸೈನ್ ಇನ್ವರ್ಸ್ ಅವೆಲ್ಲ ಒಂದ್ ಕಡೆ. ಓಕೆನಾ? ಓಕೆನಾ? ಕ್ಯಾಟಗರಿ 1 ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಮತ್ ಕೇಳಂಗಿಲ್ಲ, ಹೇಳಿದೀನಿ. ಸೈನು, ಟ್ಯಾನು, ಕಾಟು, ಕೊಸೆಕು, ಸೈನ್ ಎಲ್ಲವೂ ಯಾವ್ದು ಎರಡು ಬಿಟ್ಟು, ಕಾಸು ಸೀಕೆಂಡ್ ಬಿಟ್ಟು ಎರಡು ಕ್ಯಾಟಗರಿ ಮಾಡಿದೀನಿ. ಇಫ್ ದ ಪ್ರಾಬ್ಲಮ್ ಈಸ್ ಆಫ್ ಕ್ಯಾಟಗರಿ 1, if the problem is of category 1, then ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಕಣ್ರು. ಸುಮ್ ಹೊಡೆದಾಕದು, ಹೊಡೆದಾಕ್, ಸೈನ್ ಹೊಡೆದಾಕ್, ಎಕ್ಸ್ ಹೊಡೆದಾಕ್, ಟ್ಯಾನ್ ಹೊಡೆದಾಕ್, ಎಕ್ಸ್ ಹೊಡೆದಾಕ್, ಎಕ್ಸ್ ಹೊಡೆದಾಕ್, ಸೈನ್ ಹೊಡೆದಾಕ್, ಎಕ್ಸ್ ಹೊಡೆದಾಕ್, ಉಳ್ಕೊಂಡಿದ್ದೇನು 3 into 4 divided by 5, 12/5 is the answer. Finish. ರಾಮ, ಇದೇನು ಹಿಂಗ್ ಮಾಡ್ಬಿಟ್ಟ? ಹೊಡಿ 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 ಅಂತ ಎಲ್ಲ ಹೊಡೆದಿಟ್ಬಿಟ್ನಲ್ಲಪ್ಪ. ಏನು ಇನ್ನೊಂದ್ಸರಿ ಬರಿತಾ ಇದ್ದೀನಿ ಮಕ್ಳೇ. ಹೌದು, ಯಾವ ಕ್ಯಾನ್ಸಲ್ ಮಾಡ್ಬೇಕು? ಕ್ಯಾಟಗರಿ 1 ಸೈನ್ ಬಂದ್ರೆ, ಟ್ಯಾನ್ ಬಂದ್ರೆ, ಸೀಕ್ ಬಂದ್ರೆ, ಕಾಟ್ ಬಂದ್ರೆ, ಇದ್ರ ಇನ್ವರ್ಸ್ಗಳು ಬಂದ್ರೆ, ಅದರ ಹೈಪರ್ಬೋಲಿಕ್ ಫಂಕ್ಷನ್ಸ್ ಬಂದ್ರೆ, ಹೊಡಿ 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 ಹೊಡಿತಾ ಇರೋದೆ, ಹೊಡಿ 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 ಅಂತ. ಏನಾದ್ರೂ ಬರ್ಲಿಲ್ವಾ? ಕಾಸ್ ಸೀಕೆಂಟ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಈಗಲೇ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಲೆಟ್ ಮೀ ಕಾಲ್ ದಿಸ್ ಆಸ್ cat 1 and this is cat 2. Okay, now ಈಗ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್. ನಾನೇನು ಹೇಳಲ್ಲ, ನೀವೇ ಮಾಡ್ಬೇಕು. Go ahead, come on, let me check the speed of yours. ಎಷ್ಟು ಸ್ಪೀಡ್ ಇದೆ ಕ್ಯಾಲ್ಕುಲೇಷನ್? ವಾವ್, ಆದಿ ಯು ಆರ್ ಕರೆಕ್ಟ್. ಒನ್ ಆನ್ಸರ್. ಸೂಪರ್ ಕಣ್ರೋ, ಎಲ್ಲರಿಗೂ ಬಂತಲ್ರೋ. ಏನ್ ಮಾಡಿದ್ರಿ? ಕ್ಯಾಟಗರಿ 2 ಆದ್ರೆ ಹೇಳ್ತೀನಿ. ಏನು ಇಷ್ಟೊಂದು ಅರ್ಜೆಂಟ್ ಆಗ್ಬಿಟ್ರೆ? ಕ್ಯಾಟಗರಿ 2ದಲ್ಲಿ ಏನ್ ಬರುತ್ತೆ ಅಂತನಾ ಉಮರ್? ಏನದು? ಕ್ಯಾಟಗರಿ 2ದಲ್ಲಿ ಕಾಸ್ ಮತ್ತೆ ಸೀಕೆಂಟ್, ಕಾಸ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್. ಅರ್ಥ ಆಯ್ತಾ? ಓಕೆ, ನಾವ್ ವಿಲ್ ಸ್ಟಾರ್ಟ್ ವಿತ್ ಹೊಡಿ 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 ಹೊಡ್ ಹೊಡ್ ಹೊಡಿತಾ ಇರೋದೆಲ್ಲ ಹೊಡಿ 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 ಹೊಡಿ. ಹಕ್ 7 - 5 + 3 - 1 divided by 6 - 4 + 2. What is the answer? 2. 2 + 2 4. 6 - 4 2. 2 + 2 4. Hadi answer 1. Tends to finite limit ಇರಬೇಕು. That is true. Very good. ಮಜಾ ಬಂತೇನ್ರೋ? ಹೇಳೋದು ನಿಮ್ಗೆ ಮಜಾ ಬರ್ತಾ ಇದೆ, ಖುಷಿ ಆಗ್ತಿದೆ, ಅರ್ಥ ಆಗ್ತಿದೆ ಅಂದ್ರೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಅರ್ಥ. ನಿಮ್ಗೆ ಗೊತ್ತಿಲ್ಲದಂಗೆ ಐ ಟೆಲ್ ಯು, ನೀವು ಇನ್ನೊಂದು ವಾರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಟ್ರೆಂತ್ ಏನು, ನೀವು ಏನು ಅರ್ಥ ಮಾಡ್ಕೋಬೇಕಿತ್ತು, ಹೆಂಗ್ ಓದ್ಬೇಕಿತ್ತು ಅಂತ.
ನಾನು ಹೇಳ್ದಂಗೆ ಕೇಳ್ಬೇಕಷ್ಟೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕಮ್ ಆನ್. ಕ್ವಶನ್ ನಂಬರ್ 4. ಓ, ಎರಡನೇದು ಬಂದ್ಬಿಡ್ತಲ್ಲಪ್ಪ. ಎರಡನೇದು ಬಂತು. ಏನ್ ಮಾಡೋದು? ಕ್ಯಾಟಗರಿ 2 ಆದಾಗ ಏನ್ ಮಾಡೋದು ಸರ್? ಈಗ ನಾ ಹೇಳ್ತೇನೆ. ಕರೆಕ್ಟ್ ಆನ್ಸರ್. ವೆರಿ ಗುಡ್. ತುಂಬಾ ಜನ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಾ. ದ್ಯಾಟ್ಸ್ ನೈಸ್. ವೆರಿ ಗುಡ್. I'll tell you what you have to do for the second one. If it is the problem is of the second category, then we have to think of, ಹೇಳೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಕಲ್ತಿರ್ಬೋದು, ಆದ್ರೆ ಈ ಡೈಮೆನ್ಷನ್ ಅಲ್ಲಿ ಓದಿರಲ್ಲ ನೀವು. ಓಕೆ, cos ax minus cos bx ಏನು ಮಾಡಬೇಕು? ಕ್ಯಾಟಗರಿ 2 ಬಂದಾಗ ಎರಡನೇ ಟರ್ಮ್ ನ ಬಗ್ಗೆ ಯೋಚನೆ ಮಾಡಬೇಕು. ಯಾವುದು ಸೆಕೆಂಡ್ ಟರ್ಮ್? ಇದು ಸೆಕೆಂಡ್ ಟರ್ಮ್. ದಿಸ್ ಈಸ್ ಸೆಕೆಂಡ್ ಟರ್ಮ್. ಯಾವತ್ತು ನೆನ್ಪಿಟ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡಲ್ಲ. ಗೋಲ್ಡನ್ ವರ್ಡ್ಸ್ ಇದು. ತುಂಬಾ ಸರಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬಂದಿದೆ. ಸೆಕೆಂಡ್ ಟರ್ಮ್ ಅಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ? ಸೆಕೆಂಡ್ ಟರ್ಮ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ? ಬಿ ಇದೆ ಕಣ್ರು. ಸೆಕೆಂಡ್ ಟರ್ಮ್ ಅಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಬಿ ಇದೆ. ಅದನ್ನ ತಗೊಂಡು ಬಿ ಸ್ಕ್ವೇರ್ ಬೈ 2 ಅಂತ ಬರಿಬೇಕು. ಸೆಕೆಂಡ್ ಟರ್ಮ್ ಮೈನಸ್ ಆದ್ಮೇಲೆ ಯಾವ ಟರ್ಮ್ ಇರುತ್ತೋ ಆ ಟರ್ಮ್ ಅಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ನ ತಗೊಂಡು ಸ್ಕ್ವೇರ್ ಮಾಡಿ ಬೈ 2 ಬರೆಯುವಂತದ್ದು. ಮೈನಸ್ ಇದೆ, ಮೈನಸ್ ಬರೆಯೋದು. ಎಲ್ಲೋ ಹೋಯ್ತು. ಈಗ ಫಸ್ಟ್ ಟರ್ಮ್ ಬರಬೇಕು. ಅದಾದ್ಮೇಲೆ ಫಸ್ಟ್ ಟರ್ಮ್ ನೋಡಿ. ಈಗ ಎರಡನೇ ಟರ್ಮ್ ಬರ್ಬೇಕು, ಫಸ್ಟ್ ಟರ್ಮ್ ಬರಬೇಕು. ಅದರಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ? ಎ ಇದೆ. ಅದನ್ನು ಇದೇ ತರ ಸ್ಕ್ವೇರ್ ಮಾಡಿ ಬೈ 2 ಮಾಡಬೇಕು. ನೋಡಿ, ವಾಟ್ ಇಸ್ ದ ಫೈನಲ್ ಆನ್ಸರ್? ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ 2. ತುಂಬಾ ಜನ ಕೇಳ್ತಾರೆ, ಸರ್ ಅದು ಡಿನಾಮಿನೇಟರ್ ಇದೆಯಲ್ಲ ಎಕ್ಸ್ ಸ್ಕ್ವೇರ್ ಏನ್ ಮಾಡ್ತೀರಾ ಸರ್? ಹೊಡಿ. ಅಯ್ಯೋ. ಓಕೆ, ಎಸ್, ಗಾಟ್ ಇಟ್. ಎಲ್ಲರಿಗೂ ಅರ್ಥ ಆಯ್ತಾ? ಇದು ಸೆಕೆಂಡ್ ಕ್ಯಾಟಗರಿ ಬಂದು ಏನ್ ಮಾಡ್ಬೇಕು ಅಂತ ಎಲ್ಲ ಕಾಸಿ ಕನ್ವರ್ಟ್ ಮಾಡಬೇಕು. ಸ್ಕ್ವೇರ್ ಬೈ 2 ಎರಡನೇ ಟರ್ಮಿಗೆ ಹೊರಬಿಡ್ಬೇಕು ಫಸ್ಟ್ ಯಾವತ್ತು. ಓಕೆ, ಏನಾದ್ರೂ 1 ಮೈನಸ್ ಅಂತ ಇದ್ರೆ ಏನ್ ಮಾಡ್ತೀರಾ? 1 ಮೈನಸ್ ಕಾಸ್ 2x ಅಂತ ಇತ್ತು ಸರ್, ಏನ್ ಮಾಡೋದು ಸರ್? ಸುಮ್ನೆ ಬರ್ಕೋ 1 ಅನ್ನ ಕಾಸ್ 0x ಅಂತ ಬರ್ಕೋ. ಏನ್ ಸರ್ ಕಾಸ್ 0x ಯಾಕೆ ಬರ್ಕೊಂಡ್ರಿ? ಕಾಸ್ 0 1 ಅಲ್ವಾ, ಅದಕ್ಕೆ ಹಿಂಗ್ ಬರ್ಕೊಂಡೆ. ಈಗ ಹೆಂಗ್ ಮಾಡ್ತೀರಾ ಸರ್? 2 ಸ್ಕ್ವೇರ್ ಬೈ 2 ಮೈನಸ್ 0 ಸ್ಕ್ವೇರ್ ಬೈ 2. 2 ಸ್ಕ್ವೇರ್ ಬೈ 2 ಮೈನಸ್ 0 ಸ್ಕ್ವೇರ್ ಬೈ 2 ಅಂತ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಅಭಿ ಕ್ವಶನ್ ಆನ್ಸರ್ ಮಾಡ್ತೀನಿ ಈಗ ಸದ್ಯದಲ್ಲೇ. ಅದಕ್ಕೆ ನಾನು ನಿಮ್ಗೆ ಹೇಳೋದೇನು, ಈ ತರ 1 ಬಂದ್ಬಿಟ್ರೆ ಮೊದಲು ಏನು ಬರೆಯಕ್ಕೆ ಹೋಗ್ಬೇಡಿ. ಎರಡನೇ ಟರ್ಮ್ನ ಇದನ್ನ ಮಾತ್ರ ಸ್ಕ್ವೇರ್ ಮಾಡಿ ಬೈ 2 ಮಾಡ್ಬಿಡಿ, ಅಷ್ಟೇ ಸಾಕು ಆನ್ಸರ್. ಗೊತ್ತಾಯ್ತಾ? ಓಕೆ, ಅಭಿ ಹೇಳ್ತಾ ಇದಾರೆ 3 ಟರ್ಮ್ ಬಂದ್ರೆ ಏನ್ ಮಾಡ್ತೀರಾ ಸರ್? ಅದಕ್ಕೂ ಆನ್ಸರ್ ಮಾಡ್ತೀನಿ ನಾನು. ನೋಡಿ, ಕಾಸ್ 0x ಮೈನಸ್ ಕಾಸ್ 0x ಮಾಡಿ 1 ಮೈನಸ್ 1 ಮಾಡಿ 0 ಆಯ್ತು. ಅಭಿ ಮೂರನೇ ಟರ್ಮ್ ಏನಾದ್ರೂ ಬಂತು ಅಂತ ಇಟ್ಕೋ, ಕಾಸ್ 0x ಅಂತ, ಅವಾಗ ಇದು -1 ಆಗ್ಬಿಡುತ್ತೆ. -1 ಉಳ್ಕೊಳ್ಳುತ್ತೆ. 0/0 ಫಾರ್ಮ್ಗೆ ಬರಲ್ಲ. 0/0 ಫಾರ್ಮ್ ನ ಕೊಟ್ಟಿರ್ತಾರೆ, ನೀವು ಪ್ರಾಬ್ಲಮ್ ಮಾಡೋದು 0/0 ತರಾನೇ ಕೊಟ್ಟಿರ್ತಾರೆ ಅಲ್ವಾ? ಏನಬಿ? ಓಕೆ, ಗುಡ್.
ಫಾರ್ಮುಲಾ ಗಿರ್ಮುಲಾ ಏನು ಹಾಕ್ಬೇಡಿ. ಅದನ್ನ ಕನ್ವರ್ಟ್ ಮಾಡ್ಬೋದು ಕಾರ್ತಿಕ್, ಮಾಡ್ಬೋದು. ನಾವು ನಾವು ವಿ ಹ್ಯಾವ್ ಸೆಕೆಂಡ್ ಪ್ರಾಬ್ಲಮ್ ಹಿಯರ್. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಕ್ವಶನ್ ನಂಬರ್ 5. ಕಮ್ ಆನ್ ಡೂ ಇಟ್. ಸಿನ್ಸಿಯರ್ ಆಗಿ ನೀವೇ ಮಾಡ್ಬೇಕು. ಸೂಪರ್, ವೆರಿ ಗುಡ್. Yeah, I'll tell you, Adi, if it is combination of both. ಆದಿನ ಯಾರಿದು ಪೂರ್ತಿ ಹೆಸರೇನು ಆದಿದು? ಓ ಸರಿ ಸರಿ, ವಿಜಯ್ ವಿಟ್ಲ, ಗೊತ್ತಾಯ್ತು. ಕರೆಕ್ಟ್ ಅವೇನಾ ಆದಿತ್ಯ? ಮೋಹಿತ್ ಕೇಳ್ತೀಯಾನೆ. ನೋಡೋ ಮೋಹಿತ್ಗೆ ರಿಸರ್ಚ್ ಮಾಡ್ತಾ ಇದ್ದಾನೆ ಈಗ. ಮೋಹಿತ್ ಮಧ್ಯದಲ್ಲಿ ಪ್ಲಸ್ ಬಂದ್ರೆ ಮೋಹಿತ್ 0/0 ಬರಲ್ಲ ಕಣೋ. ಅಲ್ವೇನೋ? ನೋಡೋ, ಯೋಚನೆ ಮಾಡೋ. ವೆರಿ ಗುಡ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಮೇಲ್ಗಡೆ m²/2 ಮೈನಸ್ 0²/2, n²/2 ಮೈನಸ್ 0²/2, 2 ಕ್ಯಾನ್ಸಲ್, m²/n² ಆನ್ಸರ್. ಖುಷಿಗೆ ಸ್ಕ್ವೇರ್ ಹೊಡೆದಾಕ್ಬಿಟ್ಟಿರಾ. m² n² ಸ್ಕ್ವೇರ್ ಹೊಡೆದ್ಬಿಟ್ಟಿರಾ ಕಣ್ರಪ್ಪ. ಏನ್ರು ಸ್ಕ್ವೇರ್ ಏನೋ ಹೊಡೆದ್ಬಿಟ್ಟಿರ. ಆಮೇಲೆ ಹಂಗ್ ಮಾಡ್ಬೇಡಿ, ಸ್ಕ್ವೇರ್ ಎಲ್ಲ ಹೊಡೆಯಕ್ಕಾಗಲ್ಲ ನಂಗೆ. ಓಕೆ, m²/n². ಐ ಥಿಂಕ್ ಎಲ್ಲರಿಗೂ ಗೊತ್ತಾಗಿದೆ ಇದು ಅಂತ ಅನ್ಕೋತೀನಿ. ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಐ ವಾಂಟ್ ಟು ಟೇಕ್ ಎ ಕ್ವಶನ್ ವಿಚ್ ಈಸ್ ಎ ಕಾಂಬಿನೇಷನ್ ಆಫ್ ದೀಸ್ ಟೂ. ಯಾಕೆ ಸುಮನ್, ಯಾಕೆ ಏನ್ ಗೊತ್ತಾಗಿಲ್ಲಪ್ಪ? ನಾನು ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡು ಸುಮನ್, ಆಯ್ತಾ? ಸುಮನ್ ಮಾತಾಡ್ಬೇಕು ಪ್ಲೀಸ್. ನಿಮ್ಗೆ ನಾನು ಚಾನ್ಸ್ ಕೊಟ್ಟಿದ್ದೀನಿ ಮಾತಾಡಕ್ಕೆ. ಕಮಾನ್ ಸುಮನ್, ಅನ್ಮ್ಯೂಟ್ ಮಾಡಿ ಮಾತಾಡೋ. ಸುಮನ್, ಎಸ್. ಮಾಡೋದು ಮಾತಾಡಲ್ಲ ಅಂದ್ರೆ ನಂಗೆ ಡೌಟ್ ಗೊತ್ತಾಗ್ತಾ ಇಲ್ಲ ನಿಮ್ದೇನು ಅಂತ. ರಿಪೀಟ್ ಅಂತ ಹೇಳಿದ್ರೆ ಸರಿ, ಬಟ್ ಏನಕ್ಕೆ ಏನು ಅಂತ ಗೊತ್ತಾಗಬೇಕು ನನಗೆ. ಕಮಾನ್. ಎಸ್, ಕೊನೆಯಲ್ಲಿ ಮಾಡ್ತೀನಿ, ಆಯ್ತಾ? ಓಕೆ, ಕ್ವಶನ್ ನಂಬರ್ 6 ಸಿಗೋಣ. ಕಮಾನ್, ಕ್ವಶನ್ ನಂಬರ್ 6. ಎಸ್, 5²/2 minus 3²/2. 25 minus 1/2, 16/2. ಆನ್ಸರ್ 8. ಎಷ್ಟು ಈಸಿ ಆಗೋಯ್ತು ಅಲ್ವಾ? ಕರೆಕ್ಟ್. ಎಲ್ಲರೂ ಕಂಫರ್ಟಬಲ್ ಆಗಿ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನೋಡಿ, ನಿಮ್ಮ ಡೈಮೆನ್ಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಈ ತರ ಸ್ಕ್ವೇರ್ ಬಂದು ಬರ್ಕೊಳ್ಳೋದು ಇಂಪಾರ್ಟೆಂಟು. ಇವಾಗ ಬರ್ಕೊಂಡಿಲ್ಲ ಅಂದ್ರೆ ನೀವು ಇದೆಲ್ಲ ಇಷ್ಟು ದಿವಸ ಪಾಠ ಕೇಳಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಕೊನೆ ಟೈಮಲ್ಲಿ ಇದನ್ನ ನೋಡ್ಕೊಂಡು ಹೋಗ್ಬೇಕು. ಕರೆಕ್ಟ್. ನೆಕ್ಸ್ಟ್, ಕಾಂಬಿನೇಷನ್ ಆಫ್ ಆಲ್ ದೀಸ್. ಅಲ್ಲ, ಒಂದ್ಸರಿ ಕ್ಯೂಬ್ ಬಂದಾಗ ಹೇಗ್ ಮಾಡೋದು ಅಂತ ನೋಡೋಣ. ಅದಾದ್ಮೇಲೆ ನಾನು ಎಲ್ಲಾದ್ರದ್ದು ಕಾಂಬಿನೇಷನ್ ಹೋಗ್ತಾ ಇದ್ದೀನಿ. ಕಮ್ ಆನ್, ಡೂ ಇಟ್. cos cube 3x minus cos cube 5x divided by x². ಕರೆಕ್ಟ್ ಆದಿ. ಸೂಪರ್. ನಾನು ಸೂಪರ್ ಅಂತ ಹೇಳಬೇಕಲ್ಲ. ಸೂಪರ್ ಗುರು ಇನ್ಸ್ಟಿಟ್ಯೂಟ್ ನಮ್ದು. ಗುಡ್ 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 ಗುಡ್. ಓಕೆ,
24 ಕರೆಕ್ಟ್. ತುಂಬಾ ಜನ ಮಾಡಿದ್ರಿ ಇದನ್ನ. ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಏನ್ ಮಾಡ್ಬೇಕು, ಈ ತರ ಕ್ಯೂಬ್ ಅಂತ ಬಂದಾಗ, ವೆರಿ ಗುಡ್ ವೆರಿ ಗುಡ್, ಕ್ಯೂಬ್ ಅಂತ ಬಂದಾಗ ಏನ್ ಮಾಡ್ಬೇಕು ಗೊತ್ತಾ ಮಕ್ಳೇ, ಈ 3 ಅಂತ ಏನು ಕಾಮನ್ ಆಗಿರುತ್ತೆ, ಕಾಮನ್ ಆಗಿ ಇದ್ದೇ ಇರುತ್ತೆ, ತಲೆಗೆಡಿಸ್ಕೋಬೇಡಿ. ಇಲ್ಲ 0/0 ಫಾರ್ಮ್ಗೆ ಬರಲ್ಲ ಅಂತ ಹೇಳಿದೀನಿ ನಾನು ನಿಮ್ಗೆ. 3 ಅಂತ ಈ ಕಡೆ ಬರ್ದಾಗ ಇಲ್ಲಿ ನೋಡಿ, ಎರಡನೇ ಟರ್ಮ್ ಏನು, 5² 2 ಮೈನಸ್ 3² 2. ಓಕೆ, 5² 2 ಮೈನಸ್ 3² 2. x² ಕ್ಯಾನ್ಸಲ್ 1. ಇಷ್ಟೇ ಆನ್ಸರ್ ನೋಡಿ. ಎಷ್ಟು ಬಂತು, 25 ಮೈನಸ್ 9 16/2 8 8 3 24. ಯಾವಾಗ ಪವರ್ಸ್ ಬರುತ್ತೆ ಆ ಎರಡೂ ಪವರ್ಸ್ ಸೇಮ್ ಇರುತ್ತೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಮಗೆ ಕ್ವಶನ್ ಫ್ರೇಮ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇದ್ರ ಕಷ್ಟ ಏನು ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ. ಆಗ್ಬೋದಾ? ರೈಟ್, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎಲ್ಲ ಕಾಂಬಿನೇಷನ್. ಕಮಾನ್, ಯಾರುನುವೆ ಕಾಸ್ ನ ತಲೆ ಮೇಲಿದ್ರೆ ಮಾತ್ರ 3 ನ ಮುಂದೆ ತಗೋಬೇಕು. ಒಳಗಡೆ ಎಕ್ಸ್ ಪವರ್ 2021 ಅಂತ ಇರ್ಲಿ, ಇಲ್ಲಿ ಬೇಕಾದ್ರೆ 2020 ಇರ್ಲಿ, ಒಳಗಡೆ ಏನ್ ಪವರ್ ಇದ್ರು ವೇಸ್ಟೇ ಅದು. ಅದನ್ನೇನು ಕನ್ಸಿಡರ್ ಮಾಡಬೇಡಿ, ಅದನ್ನ ಎಕ್ಸ್ ಅಂತಾನೆ ಅನ್ಕೊಂಬಿಡಿ, ಏನ್ ತಲೆ ಕೆಡಿಸ್ಕೋಬೇಡಿ ಆಯ್ತಾ. ಕಮಾನ್, ಮಾಡ್ಲಾ ನಾನು? ಎರಡರದು ಕಾಂಬಿನೇಷನ್ ಇದೆ ಈಗ. ಹೊಡಿ 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 ಹೊಡೆ ಹೊಡೆ ಹೊಡಿ ಹೊಡಿ ಹೆಂಗ್ ಆಮೇಲೆ ಎಲ್ಲ ಹೊಡೆದ್ಬಿಟ್ಟು ಅಲ್ಲಿ ಪವರ್ ಗಿವರ್ ಕಾಣದಂಗೆ ಹೊಡೆದ್ಬಿಟ್ಟಿರಾ. ಹೊಡಿ 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 ಹೊಡಿ. ಹಾ, ಬೇರೆ ಹೊಡೆದಾಯ್ತು. ಏನ್ ಉಳಿತು ಡಿನಾಮಿನೇಟರ್ ಅಲ್ಲಿ? 2². ಇನ್ನೇನು ಉಳಿತು? 3³ ನ್ಯೂಮರೇಟರ್ ಏನ್ ಬರಿಬೇಕು? 5² 2 ಮೈನಸ್ 2² 2. ಇಷ್ಟೇ ಆನ್ಸರ್, ಮುಗಿದೋಯ್ತು. ಏನಂತಪ್ಪ ಆನ್ಸರ್? 25 ಮೈನಸ್ 4 ಈಸ್ 21/2. ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ? 2² ಇಂಟು 27 3³ ಅಂದ್ರೆ ಇದು 7s, ಇದು 9s. 7/4 2s 8 8 9s 72. 7/72 ಆನ್ಸರ್. ಯೂಶಲಿ ಕರ್ನಾಟಕ ಸಿಟಿ ನನ್ ಆಫ್ ದೀಸ್ ಅಂತ ಕೊಡಲ್ಲ, ಬೈ ಮಿಸ್ಟೇಕ್ ನಾನು ಅದನ್ನ ಹಾಕೊಂಡ್ಬಿಟ್ಟಿದ್ದೀನಿ, ನೆನ್ನೆ ನೋಡ್ಲಿಲ್ಲ ನಾನು, ಹಾಗಾಗಿ ನನ್ ಆಫ್ ದೀಸ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. 7/72 ಈಸ್ ದ ರೈಟ್ ಆನ್ಸರ್. ಯಾರಿಗೇನಾದ್ರೂ ಡೌಟ್ ಇದ್ರೆ ಐ ಕ್ಯಾನ್ ರಿಪೀಟ್ ಒನ್ಸ್ ಅಗೇನ್, ನೋ ಇಶ್ಯೂಸ್. ಮೇಲ್ಗಡೆ ಬರೆಯೋದು ಗೊತ್ತಾಯ್ತಾ ಮಕ್ಳೇ? ಮೇಲ್ಗಡೆ ಬರ್ದಿದ್ದು ಗೊತ್ತಾದ್ರೆ ನಾನು ಕೆಳಗಡೆ ಡಿನಾಮಿನೇಟರ್ ಹೇಗೆ ಬಂತು ಅಂತ ಹೇಳ್ತೀನಿ. ಎಸ್ ಎಸ್ ಭುವನ್, 5x³ ಅಂತ ಇದೆಯಲ್ಲ, ಅದನ್ನ 5² 2 ಅಂತ ಬರೆಯೋದು ನ್ಯೂಮರೇಟರ್ ಅಲ್ಲಿ. ಇಲ್ಲಿ 5 ಇತ್ತಲ್ಲ, 5² 2 ಅಂತ ಬರೆಯೋದು. ಇಲ್ಲಿ 2 ಇತ್ತಲ್ಲ, 2² 2 ಅಂತ ಬರೆಯೋದು. ಡಿನಾಮಿನೇಟರ್ ಅಲ್ಲಿ 2² ಬರ್ಕೊಡೋದು, ಕೆಳಗಡೆ 3³ ಬರ್ಕೊಡೋದು. ಬೇರೆ ಎಲ್ಲ ಹೊಡಿಬೇಕು, ಪವರ್ಸ್ ಎಲ್ಲ ಹಂಗೆ ಇಟ್ಕೋಬೇಕು. ಈಶಾರ್ತ್ ಕರೆಕ್ಟ್. ಗಾಟ್ ಇಟ್? ಭುವನ್ ಗೊತ್ತಾಯ್ತಾ? ಶಶಾಂಕ್ ಗೊತ್ತಾಯ್ತಾ? ಪವರ್ಸ್ನೆಲ್ಲ ಏನ್ ಮಾಡಕ್ ಹೋಗ್ಬಿಡಿ, ಹಂಗೆ ಇಟ್ಬಿಡಿ ಅಷ್ಟೇ. ಗುಡ್ ಗುಡ್ ಗುಡ್. ಓಕೆ, ನಾವು ಯು ಟೇಕ್ ದ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. 1 ಅಂತ ಇರೋದು ಉಲ್ಟಾ ಆಗುತ್ತೆ, 4 ಇಲ್ಲಿ ಬರುತ್ತೆ, 27 ಇಲ್ಲಿ ಬರುತ್ತೆ, ಕ್ಯಾನ್ಸಲ್ ಮಾಡಿ ಕೊನೆ ಆನ್ಸರ್ ಬರುತ್ತೆ 7/72 ಅಂತ. ಕರೆಕ್ಟ್? ಎಸ್. ನಾವು ಇಷ್ಟು ಪ್ರಾಬ್ಲಮ್ ಆಯ್ತು. ನಾನೀಗ ನಿಮ್ಗೆ ಎಕ್ಸಾಮ್ ಪ್ರಾಬ್ಲಮ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀನಿ, ನಾನೇನು ಮಾಡಲ್ಲ ಆಯ್ತಾ. ಎಕ್ಸಾಮಿನೇಷನ್ ನ ಪ್ರಾಬ್ಲಮ್ ನ ಮಾಡ್ಲಿಕ್ಕೆ ನಾನು ನಿಮ್ಗೆ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಮಾಡ್ತೀರಾ? ಮತ್ತೆ ಲಾಗ್ ಪ್ರಾಬ್ಲಮ್ಸ್ ಹ್ಯಾವ್ ಟ್ರಿಕ್ಸ್. ಹೌದು ಭಾಸ್ಕರ್, ಏನ್ ಮಾಡ್ಬೇಕು? ಲಾಗ್ ಬಂದ್ರೆ, ಲಾಗ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಬಂದ್ರೆ ಡಿಫ್ರೆನ್ಸಿಯೇಷನ್ ಬಿಟ್ಟು ಇನ್ನೇನು ಮಾಡಕ್ ಹೋಗ್ಬಾರ್ದು ಭಾಸ್ಕರ್. ವಾಟ್ ಇಟ್?
ಸ್ಕ್ವೇರ್ ರೂಟ್ ಇದ್ರೂ ಇದೆ, ಸ್ಕ್ವೇರ್ ರೂಟ್ ಇದ್ರೂ ಅದಿದೆ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಎಕ್ಸಾಮ್ ಪ್ರಾಬ್ಲಮ್ಸ್ ಹೋಗ್ತಾ ಇದೀನಪ್ಪ. ಮಾಡ್ತೀರಾ? 2015 ಈ ಕ್ವಶನ್ ನೀವು ಮಾಡಬೇಕು, ಎಲ್ಲರೂ ಪ್ರಾಬ್ಲಮ್ ಮಾಡಬೇಕು. 2015 ಕ್ವಶನ್. ಏನ್ರೋ ಒಂದ್ ನಿಮಿಷನಾರು ತಗೊಳ್ರು, ಏನ್ರೋ ಇದು 10 ಸೆಕೆಂಡ್ ಹೊಡಿತಾ ಇದೀರಾ? ಹೌದೌದು, ಕರೆಕ್ಟ್. ಹಿಂಗಾಗ್ಬಿಟ್ರೆ ನಿಮ್ ಕಥೆ ಏನ್ ಹೇಳಿ? ಎಕ್ಸ್ ನ ಕೊಯಿಫಿಷಿಯಂಟ್ ಕರೆಕ್ಟ್ ಶ್ರವಣ್. ಏನು ಎಕ್ಸ್ ನ ಕೊಯಿಫಿಷಿಯಂಟ್? ಎಕ್ಸ್ ನ ಕೊಯಿಫಿಷಿಯಂಟ್ ಏನು? 1²/2 ಅಷ್ಟೇ ಆನ್ಸರ್. ಏನ್ ಕ್ವಶನ್ ಕೇಳಿದಾರೆ ನೋಡ್ರಿ ಕರ್ನಾಟಕ CET. ಇಷ್ಟೊಂದು ಓದ್ತಿರೇನ್ರಿ ಇದಕ್ಕೆ? ಇಷ್ಟೊಂದು ಓದ್ಬೇಕಾ? ರಾತ್ರಿ ಬೆಳಗಾನ ಓದ್ಬೇಕಾ ಇದಕ್ಕೋಸ್ಕರ? ನೆಕ್ಸ್ಟ್ 2000 ನೆಕ್ಸ್ಟ್ ಕ್ವಶನ್ ನೋಡೋಣ. 2017 ಕ್ವಶನ್ ಹೋಗ್ತಾ ಇದ್ದೀನಿ. ಕಮಾನ್, 2017 ನಾನು ಹೇಳ್ದಾಗ ಮಾಡ್ಬೇಕು. ಒಂದ್ ನಿಮಿಷನಾರು ಆದ್ಮೇಲೆ ಮಾಡ್ರು, ಒಂದ್ ನಿಮಿಷನೂ ತಗೋತಾ ಇಲ್ವಲ್ರಪ್ಪ. ಇಷ್ಟೊಂದು ಆನ್ಸರ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಆನ್ಸರ್ ಈಸ್ 4²/2 ಕರೆಕ್ಟ್, minus 0²/2 whole divided by 6²/2 minus 0²/2. Answer 4, 2, 2 cancel. 16 divided by 36. 4 4s are 16. 4 9s are 4/9 answer. Oh, good, very good. Next. ಎಷ್ಟು ಈಸಿ ಆಯ್ತ್ರಿ ಎಲ್ಲ ಎಕ್ಸಾಮ್ ಕ್ವಶನ್. ಹಿಂಗ್ ಹೊಡಿತಾ ಇದೀರಲ್ಲ ಎಲ್ಲರೂ. ಏನು ರೈಟ್ ಅಲ್ಲ ನೋಡಿ, ನೀವು ಎಕ್ಸಾಮ್ ಕ್ವಶನ್ ನ ಈ ತರ ಶಾರ್ಟ್ ಕಟ್ ಅಲ್ಲಿ ಮಾಡಕ್ ಬರ್ತಾ ಇದೆ ಅಂದ್ರೆ ಒಂದ್ ಕ್ವಶನ್ ಬರುತ್ತೆ, 100% ಒಂದ್ ಕ್ವಶನ್ ಬರುತ್ತೆ. ಒಂದ್ ಕ್ವಶನ್ ಇಷ್ಟು ಫಾಸ್ಟ್ ಮಾಡಕ್ ಬಂತು, ನಿಮ್ ಕೆಲಸ ಮುಗೀತು. ರೈಟ್, ಇನ್ನು ಏನೇನೋ ಕೇಳ್ತಾ ಇದೀರಪ್ಪ ನೀವು. 0/2. ಯಾ ಶೋರ್, ವಿಲ್ ಡಿಸ್ಕಸ್ ಆಲ್ ದಟ್. ಇದಾದ್ಮೇಲೆ ಈಗ ನಾನು ಎಕ್ಸಾಮ್ ಕ್ವಶನ್ಸ್ ಆಯ್ತಲ್ವಾ, ಈಗ ನಾ ಏನ್ ಮಾಡ್ತಾ ಇದೀನಿ ಗೊತ್ತಾ, ಇದೇ ಎಕ್ಸಾಮಿನೇಷನ್ ಕ್ವಶನ್ ನ ಇನ್ನೂ ಕಮಾಂಡ್ ಆಗಿ ಮಾಡ್ಲಿಕ್ಕೆ ಬರೋಕ್ಕೋಸ್ಕರ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಏನದು ಟೆಕ್ನಿಕ್ ಅಂತ ನೋಡೋಣ. ಓಕೆ, ಟೆಕ್ನಿಕ್ ಏನು ಅಂತ ನೋಡೋಣ. ನೆಕ್ಸ್ಟ್, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಇರುತ್ತೆ, ಗೊತ್ತಾಯ್ತಾ? ಈ ಫಾರ್ಮುಲಾಗಳನ್ನ ನಾವು ರೀಕಾಲ್ ಮಾಡೋಣ ಒಂದ್ಸರಿ, ಇದಾದ್ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಆಗ್ಬೋದಾ? ನಾವು ಚೆಕ್ ಇಟ್ ಔಟ್. ನೂರ್, ಒಂದೇ ಕ್ವಶನ್ ಈ ಚಾಪ್ಟರ್ ಬರೋದು ಚಂದನ್. ಸ್ಟಾರ್ಟಿಂಗ್ ತೋರಿಸ್ಬಿಡ ನಾನು. ಎಸ್, ನಾವು 1 + 2 + ಸಮ್ ಆಫ್ ಫಸ್ಟ್ ಏನ್ ನ್ಯಾಚುರಲ್ ನಂಬರ್ಸ್, ಇದನ್ನ ಕಲ್ತ್ಕೋಬೇಕು. ಇದನ್ನ ಯಾರು ಕಲ್ತ್ಕೋತಾರೆ ಅವರು ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ತಾರೆ. 2ನೇ ಕ್ಯಾಟಗರಿ ಹೋಗ್ತಾ ಇದ್ದೀನಿ. ಇದ್ರ ನೋಡಿ, ನಾನು ಇಡೀ ಟೆಕ್ಸ್ಟ್ ಬುಕ್ ಅನ್ನ 3 ಭಾಗ ಮಾಡಿದ್ದೀನಿ ಎಕ್ಸಾಂಪ್ಲರ್ ಅಲ್ಲಿ. ಅಷ್ಟು ರೇಂಜ್ ನ ಬಿಟ್ಟು ಹೋಗಲ್ಲ. ಕೊನೆ ಕನ್ಕ್ಲೂಷನ್ ಇದೆ ನೋಡಿ ಇಲ್ಲಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅಟ್ ದ ಎಂಡ್ ಆಫ್ ದ ಟಾಪಿಕ್. ರೀಕಾಲ್. ಫಸ್ಟ್ ಏನ್ ಮಾಡಿದೆ? ಸಬ್ಜೆಕ್ಟ್ ಯಾವುದು? ಇಂಟ್ರೊಡಕ್ಷನ್. ಇಲ್ಲ KCET weightage. You can observe here. And this is synopsis. Got it? Now what I am discussing is synopsis. And after that I'll switch on to MCQs. Finally, recall. ಕೊನೆಗೆ ಕನ್ಕ್ಲೂಷನ್. ಕನ್ಕ್ಲೂಷನ್ ಹೇಳ್ತೀನಲ್ಲ, ಅವಾಗ ಹೇಳ್ತೀನಿ ನಾನು ಏನಂತ ಹೇಳ್ತೀನಿ ಕನ್ಕ್ಲೂಷನ್ ಆಗ್ಬೇಕಾರೆ. ಇಷ್ಟಕ್ಕೆ ಎಷ್ಟು ಓದಬೇಕು, ನಿಮ್ಮ ಪ್ರಿಪರೇಷನ್ ಲೆವೆಲ್ ಏನು, ಏನ್ ಮಾಡಿದ್ರೆ ಒಂದು ಕ್ವಶನ್ 100% ಬರ್ಸ್ಬೋದು. ಕನ್ಕ್ಲೂಷನ್ ಹೇಳ್ತೀನಿ ನೀಟಾಗಿ. ಆಗ್ಬೋದಾ? ರೈಟ್, ಮುಂದಕ್ಕೆ ನೋಡಿ. ಎಲ್ಲರಿಗೂ ಈ ಫಾರ್ಮುಲಾ ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅವ್ರ ಗಂಟೆಗೆ ಸ್ಕ್ರೀನ್ ಶಾಟ್ ಆಫ್ ಎಲ್ಲರೂ ಗೊತ್ತಿರುತ್ತೆ. 1 + 2 + 3 + up to n into
n plus 1 by 2, n into n plus 1 into 2, n plus 1 divided by 6, n square into n plus 1 whole square divided by 4, n square, sum of odd numbers is n square, n into n plus 1. ಇಷ್ಟು ಫಾರ್ಮುಲಾ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮುಂದಕ್ಕೆ ಹೋಗೋಣ. ಈಗ ನಾನು ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಹೌದು, ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನೋಕ್ಕಿಂತ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಹೋದ ವರ್ಷ ಓದಿರ್ತೀರ ನೀವು ಲಾಸ್ಟ್ ಪಾರ್ಟ್ ಅಲ್ಲಿ. ಹೌದಾ? ಈ ಫಾರ್ಮುಲಾ ಬರ್ಸಿರ್ತಾರೆ ಸ್ಪೆಷಲ್ ಸೀರೀಸ್ ಅಂತ ಅಲ್ವಾ ಪ್ರಣೀಕಾ? ಓಕೆ, ಮುಂದ್ಕೋಣ. ಈಗ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ. ಇನ್ಫಿನಿಟಿ ಬಂದಾಗ ಏನ್ ಮಾಡಬೇಕು ಅನ್ನೋದನ್ನ ನೋಡಿ. ಯಾವುದೇ ಒಂದು ಪ್ರಾಬ್ಲಮ್ ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಇದ್ರೆ ಮತ್ತೆ ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಇದ್ದು ನ್ಯೂಮರೇಟರ್ ಡಿನಾಮಿನೇಟರ್ ಇರಬೇಕು. ಈ ತರ ಸರಿಯಾಗಿ ಕೇಳಿಸ್ಕೋಬೇಕು, ಇಲ್ಲಾಂದ್ರೆ ಏನು ಅರ್ಥ ಆಗಲ್ಲ. ಇಲ್ಲಿಂದ ಹೊಸ ಟ್ರಿಕ್ ಇದು. ಇನ್ಫಿನಿಟಿ ಬಂದಾಗ ಮೂರೇ ಮೂರು ಆನ್ಸರು. ಇನ್ಫಿನಿಟಿ ಬಂದಾಗ ಮೂರೇ ಮೂರು ಆನ್ಸರು. ಇದು ಮೂರೇ ಆನ್ಸರು, ಏನು ಬರಕ್ ಚಾನ್ಸೇ ಇಲ್ಲ. ಇನ್ಫಿನಿಟಿ ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಬಂದ್ರೆ ಈ ಮೂರ್ ಆನ್ಸರ್ ಬಿಟ್ಟು ಬೇರೆ ಇನ್ನೇನು ಆಗ ಚಾನ್ಸೇ ಇಲ್ಲ. ಯಾವುದು ಅದು ಮೂರ್ ಆನ್ಸರ್? ಒಂದು ಇನ್ಫಿನಿಟಿ, ಇಲ್ಲ ಝೀರೋ, ಇಲ್ಲ ಅಂದ್ರೆ ನಾನೊಂದು ಹೇಳ್ತೀನಿ ಈಗ ಕಾನ್ಸೆಪ್ಟ್. ಅದು ಟೆಂಡ್ಸ್ ಟು ಇನ್ಫಿನಿಟಿ ಬಂದಾಗ ಇದು ಮೂರೇ ಮೂರು ಆನ್ಸರ್, ಬೇರೆ ಏನು ಬರಂಗಿಲ್ಲ. ಇದು ಯಾವಾಗ ಬರುತ್ತೆ ಅಂತ ನೋಡೋಣ. ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್. ಅರ್ಥ ಆಯ್ತಾ? ಸಾರಿ, get back. Okay, no problem in that. Okay, ಮುಂದಕ್ಕೆ ಹೋಗೋಣ. I'll show you that. Yes. Slide out ಆಯ್ತಾ ಎಲ್ಲರೂ? ಓಕೆ, ಐ ಕ್ಯಾನ್ ರೈಟ್ ಡೌನ್. ನಾನು ಬರೆದ್ಬಿಡ್ತೀನಿ, ಏನು ತೊಂದರೆ ಇಲ್ಲ. ನೋಡಿ ಏನ್ ಮಾಡ್ಬೇಕು. ಒಂದು ಪ್ರಾಬ್ಲಮ್ ಬರುತ್ತೆ, ಈ ರೀತಿ ಇತ್ತು. ಯಾವ ತರ? 3x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2 ಇಲ್ಲಿರುತ್ತೆ 2x ಪ್ಲಸ್ 3 ಅಂತ. ನೋಡಿ ಮಕ್ಳೇ, ಈ ರೀತಿ ಇತ್ತಪ್ಪ. ಈಗ ಡಿಗ್ರಿ ಆಫ್ ನ್ಯೂಮರೇಟರ್ ಏನು? ಡಿಗ್ರಿ ಆಫ್ ನ್ಯೂಮರೇಟರ್ ಏನು? 3. highest degree, sorry, 2. Highest degree is 2. What is degree of denominator in this case? 1. Highest degree is 1. ಅರ್ಥ ಆಯ್ತಾ ಇದು? ಈ ತರ ಇದ್ರೆ ಡಿಗ್ರಿ ಆಫ್ ನ್ಯೂಮರೇಟರ್ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ಡಿನಾಮಿನೇಟರ್, ದೆನ್ ಆನ್ಸರ್ ಈಸ್ ಇನ್ಫಿನಿಟಿ. ಲಿಮಿಟ್ ಟೆಂಡ್ಸ್ ಟು ಇನ್ಫಿನಿಟಿ ಇದ್ದಾಗ ಈ ರೀತಿ ಬರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? Got it? ಅದೇ degree of numerator if it is less than degree of denominator, then answer is 0. ಯಾವ ತರ? ಈಗ ಹೇಳಿ. ಡಿಗ್ರಿ ಆಫ್ ಡಿನಾಮಿನೇಟರ್ ಏನು? 3. ನ್ಯೂಮರೇಟರ್ ಡಿಗ್ರಿ ಏನು? 2. ಆ ತರ ಬಂತ ಆನ್ಸರ್ ಹೊರಬಿಡಿ ಡೈರೆಕ್ಟ್ ಆಗಿ. ಏನಂತ? 0 ಅಂತ. ಅರ್ಥ ಆಯ್ತಾ ಎಲ್ಲರಿಗೂ? ಅರ್ಥ ಆಯ್ತಾ? ಪ್ಲೀಸ್ ನೋಟ್ ಡೌನ್. ಇದು ಬಿಟ್ರೆ ಮತ್ತೆ ಬೇರೆ ಏನೋ ಆನ್ಸರ್ಸ್ ಇಲ್ಲ. ನೋಡಿ, ಈಗ ಸಕ್ಕದ ಬಂತು ಆನ್ಸರ್. ಈಗ ಏನದು? ಎರಡ್ರದು ಡಿಗ್ರಿ ಸೇಮ್ ಇದ್ರೆ ಏನ್ ಮಾಡ್ಬೇಕು ಅಂತ. ಇಫ್ ಡಿಗ್ರಿ ಆಫ್ ನ್ಯೂಮರೇಟರ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ಡಿನಾಮಿನೇಟರ್, ದೆನ್ ಆನ್ಸರ್ ಈಸ್. ಈ ಕೇಸಲ್ಲಿ ನೋಡೋಣ, ಇದನ್ನು 3 ಮಾಡ್ಬಿಡ್ಲಾ? ಈಗ ನೋಡಿ, ಹೈಯರ್ ನ್ಯೂಮರೇಟರ್ ಡಿಗ್ರಿ ಇಸ್ 3, ಡಿನಾಮಿನೇಟರ್ ಡಿಗ್ರಿ ಇಸ್ 3.
in that case you have to take the coefficient of x cube, that is 3, coefficient of x cube, that is 2. Answer is 3/2 ಅಷ್ಟೇ. ಗೊತ್ತಾಯ್ತು ಎಲ್ಲರಿಗೂ? ವಾಪಸ್ ಅದೇ ಬರ್ಸಕ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಈ ಪ್ರಾಬ್ಲಮ್ ಮಾಡೋಣ. ಹೋಯ್ತು ಉಮಾರ್, ಅದು ಯು ಹ್ಯಾವ್ ಟು ಟೇಕ್ ದಟ್ ಸ್ಕ್ರೀನ್ ಶಾಟ್. ಆಕ್ಚುಲಿ ಬರ್ದಿದ್ದೆ ಹೋಯ್ತು, ಅದಕ್ಕೆ ಹೇಳಿದ್ ನಾನು ಗೋಲ್ಡನ್ ವರ್ಡ್ಸು ಎಲ್ಲ ಹಂಗೆ ನೋಡ್ಕೋಬೇಕು ಅಂತ. ಅದನ್ನ ಹೇಳ್ಕೊಡ್ತೀನಿ ಈಗ, ಇನ್ನೊಂದ್ಸರಿ ಬರಿತಾ ಇದ್ದೀನಿ ನೋಡಿ. ಎಸ್, ಓ ಬರಿತಾ ಇದ್ದೀನಿ. ತಲೆಯಲ್ಲಿ ಇರ್ಬೇಕು, ಎಲ್ಲೋ ಮೆಮೊರಿ ಇಟ್ಕೊಳ್ಳಂಗಿಲ್ಲ. ಓಕೆ ಓಕೆ, ಲೆಟ್ಸ್ ಡಿಸ್ಕಸ್ ದಿಸ್. ಓಕೆ ರೈಟ್, ಲೆಟ್ ಮೀ ಹ್ಯಾವ್ ಎ ಪೆನ್ ಹಿಯರ್. ಓಕೆ, ಐ ಗಾಟ್ ಇಟ್. ನೆಕ್ಸ್ಟ್ ಏನ್ ಮಾಡ್ಬೇಕಾದ್ರೆ, ಏನಾದ್ರೂ ಲಾಸ್ಟ್ ಒನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂತಿದ್ದು 3x² + 5x + 2 ಅಂತ ಇದ್ರೆ, ಡಿವೈಡ್ ಬೈ ಏನಾದ್ರೂ 5x² + 2x + 1 ಅಂತ ಇದ್ರೆ, ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಆಸ್ ಏನೋ 3/5. ಯಾವುದು ಹೈಯೆಸ್ಟ್ ಡಿಗ್ರಿ ಟರ್ಮ್ ಇರುತ್ತೆ ಅದ್ರ ಕೋಎಫಿಷಿಯಂಟ್ಸ್ ಬರೀಬೇಕು. ಅರ್ಥ ಆಯ್ತಾ ಇದು? ಅರ್ಥ ಆಯ್ತಾ? ಓಕೆ, ನೌ ಟೆಲ್ ಮಿ, ಇನ್ ದಿಸ್ ಕೇಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ, ಈ ಟರ್ಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ಮೇಲೆ ನಿಮ್ಗೆ ಹೈಯೆಸ್ಟ್ ಡಿಗ್ರಿ ಯಾವ್ದು ಬರುತ್ತೆ? ಹೈಯೆಸ್ಟ್ ಡಿಗ್ರಿ ಯಾವ್ದು ಬರುತ್ತೆ? x⁴, correct? After expansion of this, what is the highest degree term? x⁴. What is in the denominator? If you expand this, you get a minus x⁴. Cancel. Answer is -1. Got it? ಎಲ್ಲರಿಗೂ ಅರ್ಥ ಆಯ್ತಾ? ಗೊತ್ತಾಯ್ತಾ? ಓಕೆ, ಸೊ ಈ ಡಿಸ್ಕಷನ್ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕೆಂತಂದ್ರೆ ಮತ್ತೆ ನನ್ನ ನೆಕ್ಸ್ಟ್ ಕ್ಲಾಸ್ ಒಂದು ಕಂಟಿನ್ಯೂಟಿ ಇದೆ, ಅದಕ್ಕೆ ಇದೇ ಬೇಕಾಗಿರೋದು. ಹೌದು ಆಕಾಶ್, ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್ ನಾವು. ಎಸ್, ಆ ಥರ ಇದ್ರೆ ಹೇಳಿ. ಲಿಮಿಟ್ x2 + x whole power 40 into 4 + x whole power 5. ಆಫ್ಟರ್ ಫಸ್ಟ್ ಟರ್ಮ್ ನ ಎಕ್ಸ್ಪಾನ್ಷನ್ ಆದ್ಮೇಲೆ ಮ್ಯಾಕ್ಸಿಮಮ್ ಡಿಗ್ರಿ ಏನ್ ಬರುತ್ತೆ? x⁴. ಹೌದಾ? ಸೆಕೆಂಡ್ ಟರ್ಮ್ ನ ಎಕ್ಸ್ಪ್ಯಾಂಡ್ ಮಾಡಿದ್ಮೇಲೆ x⁴ ನೇ ಮ್ಯಾಕ್ಸಿಮಮ್ ಟರ್ಮ್. ಡಿನಾಮಿನೇಟರ್ -x ಇದೆ. ಹೋಲ್ ಪವರ್ 45 ಆಡ್ ನಂಬರ್ ಆಗಿರೋದ್ರಿಂದ ಮೈನಸ್ ರಿಟೇನ್ ಆಗುತ್ತೆ, -x⁴. ಇಫ್ ಯು ಕ್ಯಾನ್ಸಲ್ x⁴, x⁴ into x⁴, you will end up with -1 as the final answer. Akash, got it? Last concept, leave ಆಗಬೇಡಿ ಮೀಟಿಂಗ್ ದ. ನಾನು ಈ ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಇಂಪಾರ್ಟೆಂಟ್ ಇದು. ನಾವ್ ಐ ವಾಂಟ್ ಟು ಟೆಲ್ ಯು ಒನ್ ಸೂಪರ್ ಪ್ರಾಬ್ಲಮ್. ಇದು ತುಂಬಾನೇ ಇಂಪಾರ್ಟೆಂಟು, ಮತ್ತೆ ನಮ್ಮ ಎಕ್ಸಾಂಪಲ್ ಅಲ್ಲಿ ಇದು ಮಿಸ್ಲೇನಿಯಸ್ ಅಲ್ಲಿ ಸಹಿತ ಇರುವಂತ ಕ್ವಶನ್ ಇದು. ಇದು ಆಕ್ಚುಲಿ ಎಷ್ಟು ದೊಡ್ಡದು ಗೊತ್ತಾ? ಇದು ನೋಡಿ, ತೋರಿಸ್ತೀನಿ, ನೋಡ್ಕೊಳ್ಳಿ ಇದನ್ನ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ, ಮಲ್ಟಿಪ್ಲೈ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಏನ್ ಮಾಡಬೇಕು? x² + ax + a² ಪ್ಲಸ್ √(x² + a²) ಡಿವೈಡ್ ಬೈ √(x² + a² ಪ್ಲಸ್ √(x² + a²). ಕರೆಕ್ಟಾ? ಆಮೇಲೆ a + b into a - b ಏನಾಗುತ್ತೆ? a + b into a - b, a² - b² whole divided by √(. ಇಷ್ಟೆಲ್ಲ ಮಾಡಂಗಿಲ್ಲ, ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ. ಸ್ಕ್ವೇರ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, x² -x² ಆಗುತ್ತಲ್ಲ, x² ಕ್ಯಾನ್ಸಲ್, a² ಕ್ಯಾನ್ಸಲ್. ವಾಟ್ ಈಸ್ ದ ರಿಮೈನಿಂಗ್ ಟರ್ಮ್ ಇನ್ ದ ನ್ಯೂಮರೇಟರ್? ax.
what is the highest degree term in the denominator? Square root of x square. Square root of x square ಅಂದ್ರೆ ಏನ್ರೋ x plus square root of x square ಅಂದ್ರೆ ಏನ್ರೋ square root cancel x. What is the answer? ax by 2x. Answer is a by 2. ನಾನು ಇಷ್ಟನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಮಾಡಬೇಡಿ ಇಷ್ಟೊಂದು ಈ ತರ ಸ್ಕ್ವೇರ್ ರೂಟ್ ಅಂತ ಹೇಳಿ ಡಿನಾಮಿನೇಟರ್ ಇಲ್ಲದೆ ಹೋದ್ರೆ ಫಸ್ಟ್ ಟರ್ಮ್ ಅಲ್ಲಿ ಎಕ್ಸ್ ನ ಕೊಯಿಫಿಷಿಯಂಟ್ ಅಲ್ಲಿ ಏನಿರುತ್ತೋ ಅದರ ಅರ್ಧ ಬರಿಬೇಕು. ಆನ್ಸರ್ ಏನೋ ಏನ್ರೋ? What is the answer? Come on. ಜಾಸ್ತಿ ಆಯ್ತು, 1 ಸೆಕೆಂಡ್ ಬೇಡ. ಫಸ್ಟ್ ಟರ್ಮ್ ಅಲ್ಲಿ ಎಕ್ಸ್ ಕೊಯಿಫಿಷಿಯಂಟ್ ಏನಿರುತ್ತೋ 1 ಮಿನಿಟ್. ಕರೆಕ್ಟ್ ಶಶಾಂಕ್, ಸೂಪರ್. ಸೂಪರ್ ನೋಡ್ರು, 2 ಸ್ಕ್ವೇರ್ ಸಾರಿ 2 by 2 ಇಲ್ಲಿ ಸರ್, ಇಲ್ಲಿ ಸ್ಕ್ವೇರ್ ರೂಟ್ ಇಲ್ವಲ್ಲ, ಬರ್ಕೊಳ್ಳಿ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳಕೇನು ಏನ್ರಪ್ಪ? ಓಕೆ, ದಿಸ್ ಕಂಟಿನ್ಯೂಸ್ ಟುಮಾರೋ ಆಲ್ಸೋ. ಟುಮಾರೋ ಐ ಡೋಂಟ್ ನೋ, ಐ ಹ್ಯಾವ್ ಟು ಸಿ ದ ಟೈಮ್ ಟೇಬಲ್. ಇದರಲ್ಲಿ ಏನ್ ಬರುತ್ತೆ ಗೊತ್ತಾ? ಕಂಟಿನ್ಯೂಟಿಲಿ ಗ್ಯಾರಂಟಿ ಒಂದು ಕ್ವಶನ್ ಬಂದೇ ಬರುತ್ತೆ. ಸಾರಿ 1 by 2 ಅಂತ ಚೆಕ್ ಮಾಡ್ಬಿಟ್ಟಿದ್ದೀನಿ. ಸಾರಿ, ಇಟ್ಸ್ 1 ಆಕ್ಚುಲಿ, not this. Yeah. Thank you, Umar. Right. We'll meet in the next session. We'll continue with the continuity because limits illa ಅಂದ್ರೆ continuity ಮಾಡಕ್ಕಾಗಲ್ಲ. ನೀವು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಕಂಟಿನ್ಯೂಟಿ ಇಂದ 100% ಎಲ್ಲಾ ಎಕ್ಸಾಮಿನೇಷನ್ ಕ್ವಶನ್ಗಳನ್ನ ಅಟೆಂಡ್ ಮಾಡೋ ತರ ಮಾಡೋ ಜವಾಬ್ದಾರಿ ನಮ್ದು. ಕ್ಲಾಸ್ ಮಿಸ್ ಮಾಡಬಾರ್ದು. ಯಾರು ರಿಜಿಸ್ಟರ್ ಆಗಿಲ್ಲ, ನೆಕ್ಸ್ಟ್ ಕ್ಲಾಸ್ ಇಂದ ನಿಮ್ಗೆ ಸಿಗೋದೇ ಇಲ್ವಲ್ಲ, ಯಾರು ಅಡ್ಮಿಷನ್ ಆಗಿಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಕಂಟಿನ್ಯೂಷನ್ ಸಿಗಲ್ಲ. ಯಾಕಂದ್ರೆ ತುಂಬಾ ಕಡಿಮೆ ದುಡ್ಡಿಗೆ ಮಾಡ್ತಾ ಇದೀವಿ. ಹೌದು, ಲೆಫ್ಟ್ ಔಟ್ ಕ್ವಶನ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೋತಾ ಇದ್ದೀನಿ, ಅದನ್ನ ಕಂಪ್ಲೀಟ್ ಮಾಡಿ ನಾವು ಕಂಟಿನ್ಯೂಟಿಗೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.